ನಮಸ್ತೆ. ತಾವೆಲ್ಲರೂ ಅತಿ ಹೆಚ್ಚು ಕಾಯ್ದಿರತಕ್ಕಂತಹ ಮತ್ತೆ ತಮ್ಮ ಎಕ್ಸಾಮ್‌ಗೆ ಅತಿ ಹೆಚ್ಚು ಬೇಕಾಗಿರ್ತಕ್ಕಂಥ ಒಂದು ವಿಡಿಯೋ ಯಾವುದು ಅಂತಂದ್ರೆ ಇದು ಅಂತ ಹೇಳ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದೀರಾ. ಏನ್ ಮಾಡಬೇಕು? ಏನ್ ಮಾಡಬಾರ್ದು? ಅದರಲ್ಲೂ ವಿಶೇಷವಾಗಿ ಈ ಶಾರ್ಟ್ ಟೈಮ್‌ನಲ್ಲಿ ಏನ್ ಮಾಡಬೇಕು ಅನ್ನೋ ಒಂದು ಗೊಂದಲ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿದೆ. ಈ ಕ್ಲಾಸು ನಿಮ್ಮ ಎಲ್ಲ ಸಂದೇಹಗಳನ್ನ ದೂರ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೊಂದು ಸಣ್ಣ ದಾರಿಯನ್ನ ತೋರಿಸ್ಕೊಡುತ್ತೆ. ಶಾರ್ಟ್ ಟೈಮ್‌ನಲ್ಲಿ ನಾನು ಏನ್ ಮಾಡಬೇಕು ಅನ್ನೋದು ಕ್ಲಾರಿಟಿ ನಿಮ್ಮ ಹತ್ರ ಸಿಕ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದ್ ಮಾತನ್ನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯು ಕೂಡ ಅನಾಲಿಸಿಸ್ ಮಾಡಿ ಡಾಟಾಗಳ ಆಧಾರದ ಮೇಲೆ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ ಅನ್ನ ನೋಡಿ ಅದನ್ನ ತೆಗೆದು ಅದರಲ್ಲಿ ಸಬ್ ಕ್ಯಾಟಗರಿ ಮಾಡಿ ನಿಮ್ ಮುಂದೆ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈಗ ಮುಂದೆ ಬರ್ತಕ್ಕಂತಹ ಪಿ.ಸಿ ಎಕ್ಸಾಮ್‌ಗೆ ಮತ್ತು ಪಿ.ಎಸ್ ಎಕ್ಸಾಮ್‌ಗೆ ಮತ್ತೆ ಕೆ.ಇ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಸ್‌ಗಳಿಗೆ ಸ್ಪೆಸಿಫಿಕಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದೇನೆ. 545 ಮತ್ತು 402 ಪೇಪರ್ ಅನ್ನು ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೇನೆ. ತಾವೆಲ್ಲರೂ ಕೂಡ ಇದನ್ನ ಎಷ್ಟು ಕಾಳಜಿಯಿಂದ ನೋಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಸಕ್ಸಸ್‌ಗೆ ಒಂದು ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ಇಲ್ಲದೆ ಮನೆ ಕಟ್ಟಿದ್ರೆ ಏನಾಗುತ್ತೆ ಗೊತ್ತಲ್ವಾ? ರೈಟ್? ಸೊ ಸ್ಟಾರ್ಟ್ ಮಾಡೋಣ. ಕೆ ಎಕ್ಸಾಮ್ ಬ್ಲೂ ಪ್ರಿಂಟ್ ಏನಿದೆ, ಅದರಲ್ಲಿ ಏನೇನು ಆಗಿದೆ ಅನ್ನೋದನ್ನ ನಾವು ನೋಡೋಣ. ಕೂಲಾಗಿ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಎಲ್ಲದಕ್ಕಿಂತ ಫಸ್ಟ್ ಒಂದು ನನ್ನ ಸಜೆಷನ್ ಏನು ಅಂತಂದ್ರೆ, ಈಗ ನಾನು ಕ್ವಶನ್ಸ್ ನಿಮಗೆ ತೋರಿಸ್ತೀನಲ್ಲ, ಆ ಕ್ವಶನ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಕ್ ಹೋಗ್ಬೇಡಿ. ಲೈವ್ ನಲ್ಲಿ ಅದನ್ನ ನೋಡಿ ಅಥವಾ ರೆಕಾರ್ಡ್ ಅಲ್ಲಾದ್ರೂ ನೀವು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಕ್ ಹೋಗ್ಬಿಡಿ. ಸುಮ್ಮನೆ ಜಸ್ಟ್ ಅಬ್ಸರ್ವ್ ಮಾಡಿ. ಕಂಟ್ರೋಲ್ ನೋಡಬೇಕು. ಏನೇ ನೋಡಿದ್ರು ಕೂಡ ನಾವು ಕಂಟ್ರೋಲ್ ನಲ್ಲಿ ನೋಡ್ಕೋಬೇಕು. ರೈಟ್? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಉತ್ತರವನ್ನ ನೋಡೋ ಪ್ರಯತ್ನವನ್ನ ಮಾಡಬೇಡಿ. ಜಸ್ಟ್ ಕ್ವಶನ್ಸ್ ಹೆಂಗಿದಾವಂತ ತಾವು ನೋಡ್ಕೊಳ್ಳಿ. ಆಮೇಲೆ ಉತ್ತರವನ್ನ ಅದರದ್ದು ಎಕ್ಸ್ಪ್ಲನೇಷನ್ ಅನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣಂತೆ. ರೆಡಿನಾ? ಕಂಟ್ರೋಲ್ ಇದಿರಲ್ವಾ? ಸ್ಟಾರ್ಟ್. ನೋಡಿ, ಕ್ವಶನ್ಸ್ ಯಾವ ತರ ಕೇಳಿದ ಅನ್ನೋದು ತಮಗೆಲ್ಲ ಗೊತ್ತಾಗತ್ತೆ. ಸುಮ್ಮನೆ ಕ್ವಶನ್ಸ್ ಗಳನ್ನ ನೀವು ನೋಡ್ಕೊಂಡು ಹೋಗ್ತಾ ಇರಿ. ಡೇಟು, ತಿಂಗಳು, ಜೊತೆಗೆ 2023 ಪ್ರತಿಯೊಂದು ವರ್ಡ್ಸ್ ಗಳನ್ನ ತಾವು ಅಬ್ಸರ್ವ್ ಮಾಡ್ಕೊಂಡಲ್ಲಿ ಹೋಗ್ತಾ ಇರಬೇಕು. 2023 ನಡೆದಿರ್ತಕ್ಕಂಥ ಎಕ್ಸಾಮ್ಸ್ ಗಳಿಗೆ 2020-21 ಅಂಕಿ ಅಂಶಗಳನ್ನು ಕೂಡ ಕೇಳಿದಾನೆ. ಏನೇನ್ ಪಾಯಿಂಟ್ಸ್ ಗಳು ಬಂದಿದಾವೆ ಅನ್ನೋದನ್ನ ತಾವು ನೋಡ್ಕೊಳ್ಳಿ. ಇದು ಕೆ ನಡೆಸಿರ್ತಕ್ಕಂತಹ ಎಕ್ಸಾಮ್. ಯಾವ ಜೋಡಿ ಸರಿಯಾಗಿಲ್ಲ. ರೈಟ್? ಸೊ ಅರ್ಥಶಾಸ್ತ್ರವನ್ನ ಯಾವ ಕ್ಷೇತ್ರಕ್ಕೆ ನೀಡಲಾಗಿದೆ, ಇನ್ನ ಶೇಕಡಾವಾರು ಅರಣ್ಯ ಪ್ರದೇಶಗಳನ್ನ ನಾವು ಹೊಂದಿಸಿ ಬರೀಬೇಕು. ಸ್ವಚ್ಛ ಭಾರತ ಮಿಷನ್ ಅವಧಿಯನ್ನ ಕೇಳಿದಾನೆ. ಸೊ ಎಲ್ಲವನ್ನ ಕ್ವಶನ್ಸ್ ಗಳನ್ನ ಫಾಸ್ಟ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಒಂದು ಪೌಸ್ ಮಾಡ್ಕೊಂಡು ತಾವು ನೋಡ್ಕೊಂಡು ಹೋಗಬಹುದು. ಬಟ್ ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡೋ ಪ್ರಯತ್ನ ಮಾಡಬೇಡಿ. ಜಸ್ಟ್ ಒಂದ್ಸಲ ನೀವು ನೋಡ್ಕೊಳ್ಳಿ. ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಏನೇನ್ ಕೇಳಿದಾನೆ ಅಂತ ಹೇಳಿ. ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಏನ್ ಮಾಡ್ತೀವಿ, ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಜೂನ್ ಕೂಡ ಕೊಟ್ಟಿದ್ದಾನೆ. ಡೇಟ್, ಪ್ರತಿಯೊಂದು ಡೇಟ್ ಅನ್ನು ಕೂಡ ಅವ್ನು ಕೇಳ್ತಾ ಇದ್ದಾನೆ. ಎಷ್ಟನೇ ನ್ಯಾಯಾಧೀಶರು ಅನ್ನೋದು ಕೂಡ ಕೇಳಿದ್ದಾನೆ. ರೈಟ್? ಎಷ್ಟು ಕ್ವಶನ್ಸ್ ಗಳನ್ನ ಸುಮ್ಮನೆ ತಾವು ನೋಡ್ಕೊಂಡು ಹೋಗ್ತಾ ಇರಿ. ಫೈನ್ ಫೈನ್. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಬಹಳ ಫಾಸ್ಟ್ ಆಗಿತ್ತು ಅಂದ್ರೆ ತಾವು ಪೌಸ್ ಮಾಡ್ಕೊಂಡು ನೋಡ್ಕೋಬಹುದು. ಸುಮ್ಮನೆ ಒಂದ್ಸಲಿ ಕಣ್ಣಾಡಿಸಿ ಸಾಕು. ನೆಕ್ಸ್ಟ್. ವರ್ಡ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ತಾವು ನೋಡ್ಕೊಳ್ಳಿ. ಯಾವ ತರಹ ಕ್ವಶನ್ಸ್ ಗಳನ್ನ ಕೇಳಿದಾನೆ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್. ಅಬ್ಸರ್ವ್ ಮಾಡ್ತಾರೆ, ಬಹಳ ಇಂಪಾರ್ಟೆಂಟ್. ಡೇಟ್ ಕೂಡ ತಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಪ್ರತಿಯೊಂದು ಕ್ವಶನ್ಸ್ ಗಳನ್ನ ಆಯ್ಕೆ ಮಾಡಿ ತಮ್ಗೆ ಅದಕ್ಕೆ ಕೊಟ್ಟಿದ್ದೇನೆ. ರೈಟ್? ಇಷ್ಟೆಲ್ಲ ನೋಡಿದ್ರಲ್ವಾ? ಈಗ ರೀ ಎಕ್ಸಾಮ್ ಏನೈತಲ್ಲ, PSI ಅದರ ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಸ್ ಗಳನ್ನು ಕೇಳಿದ್ದೇನೆ. ಯಾವ ರೀತಿ ಕೇಳಿದ್ದೇನೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ಡೇಟ್ ಹೆಂಗ್ ಕೊಟ್ಟಿದ್ದೇನೆ ನೋಡ್ಕೊಳ್ಳಿ. ಇನ್ನ ಸ್ಪೋರ್ಟ್ಸ್ ಮೇಲೆ ಹೆಂಗ್ ಪ್ರಶ್ನೆಗಳನ್ನ ಕೇಳಿದ್ದೇನೆ, ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೋ ಅಥವಾ ಹೇಗ್ ಬಂದಿದ್ದಾವೋ ಅದನ್ನೆಲ್ಲ ಒಂದ್ ಸ್ವಲ್ಪ ನೀವು ನೋಡ್ಕೊಳ್ಳಿ. ಹಿಸ್ಟ್ರಿ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಸ್ವಲ್ಪ ನೋಡ್ಕೊಳ್ಳಿಪ್ಪ. ಹಿಸ್ಟ್ರಿ ಸ್ವಲ್ಪ ಎಲ್ಲೆಲ್ಲಿ ಕೇಳಿದ್ದೇನೆ ಅಂತ ಹೇಳಿ. 2 ಕ್ವಶನ್ಸ್ಗಳು, 3 ಕ್ವಶನ್ಸ್ಗಳು ಕರ್ನಾಟಕ ರಿಲೇಟೆಡ್ ಇದೆ, ಒಂದು ಇಂಡಿಯಾದ ರಿಲೇಟೆಡ್ ಇದೆ. 4 ಕ್ವಶನ್ಸ್ಗಳು ಕರ್ನಾಟಕ ರಿಲೇಟೆಡ್ ಇದೆ. ಸಂವಿಧಾನ, ಯಾವ ತರಹ ಪ್ರಶ್ನೆಗಳು ಬಂದಿದ್ದಾವೆ ಅಂತ ಹೇಳಿ. ಮ್ಯಾಚ್ ದಿ ಫಾಲೋವಿಂಗ್.
ಸೇಮ್ ಸಂವಿಧಾನ ರಿಲೇಟೆಡ್ ಕ್ವಶನ್ಸ್. ಇದು ಡೇಟ್ ಕೂಡ ಕೊಟ್ಟಿದ್ದೇನೆ. ಬೇರೆ ದೇಶದ ಪ್ರಧಾನಿಗಳನ್ನು ಕೂಡ ಕೇಳ್ತಾ ಇದ್ದಾರೆ. 2024 ಆಗಿರತಕ್ಕಂಥ ಎಕ್ಸಾಮ್ ಇದು. ಎಕನಾಮಿಕ್ಸ್ ಮೇಲೆ ಯಾವ ತರ ಪ್ರಶ್ನೆಗಳು ಬಂದಿದ್ದಾವೆ, ಡಾಟಾಸ್ಗಳನ್ನ ಎಷ್ಟು ಟ್ವಿಸ್ಟ್ ಮಾಡಿ ಕೇಳಿದ್ರೆ ತಾವು ನೋಡ್ಕೋಬಹುದು. 3,01,673. ಸೊ ಸ್ವಲ್ಪ ಅಬ್ಸರ್ವೇಷನ್ ಇರಲಿ, ಜಸ್ಟ್ ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಬಹಟ್ ಮಾಡಕ್ ಹೋಗ್ಬೇಡಿ, ಆನ್ಸರ್ ಮಾಡೋದಕ್ಕೆ ಹೋಗ್ಬೇಡಿ. ರೈಟ್. ಸ್ಪೆಸಿಫಿಕ್ ಡೇಟ್ ಬೇಸ್ಡ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ, ನೋಡ್ಕೋಬಹುದು. ಡೇಟ್ ಇದರ ಮೇಲೆ ಅವ್ನು ಫೋಕಸ್ ಮಾಡ್ತಾ ಇದ್ದಾನೆ, ಕ್ವಶನ್ಸ್ಗಳನ್ನ ಹೆಂಗ್ ತೆಗಿತಾ ಇದ್ದಾನೆ ಅನ್ನೋದನ್ನ ನಾವು ನೋಡೋಣ. ರೈಟ್. ಸೊ ಈಗ ದತ್ತಾಂಶಗಳ ಆಧಾರದ ಮೇಲೆ, ಎವಿಡೆನ್ಸ್ ಬೇಸ್ಡ್ ಮೇಲೆ, ಸಾಕ್ಷಿಗಳ ಆಧಾರದ ಮೇಲೆ ಈ ತರಗತಿಯನ್ನ ಒಂದಿಷ್ಟು ನಡ್ಸ್ಕೊಂಡು ಹೋಗೋಣ. ನಾವೇನೇ ಮಾಡಬೇಕು ಅಂದ್ರೆ ನಮಗೊಂದು ಬ್ಲೂ ಪ್ರಿಂಟ್ ಇರಬೇಕು ಅನ್ನೋದು ನನ್ನೊಂದು ನಂಬಿಕೆ. ಫಸ್ಟು KA ಕ್ವಶನ್ ಪೇಪರು, ಇದು SDA ಇಂದ. ಸೊ ಇದರಲ್ಲಿ ನಾನು ಕೀ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಿದ್ದೇನೆ. ಅಂದ್ರೆ ಕರೆಂಟ್ ಅಫೇರ್ಸ್, ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಸೈನ್ಸು, ಜೋಗ್ರಫಿ, GK ಇವೆಲ್ಲವೂ ಕೂಡ ಮೇನ್ ಸಬ್ಜೆಕ್ಟು. ಇವುಗಳಲ್ಲಿ ಕ್ವಶನ್ಸ್ಗಳನ್ನ ಹೇಗೆಲ್ಲ ಕೇಳಿದ್ದೇನೆ ಸಬ್ಜೆಕ್ಟ್ ವೈಸ್ ನಾನು ಕೊಟ್ಟಿದ್ದೇನೆ. KA SD 2023 ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ಗಳು ಯಾವ್ಯಾವ್ದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದೇನೆ, ಅದರಲ್ಲಿ ಸಬ್ ಕ್ಯಾಟಗರಿ ಕೂಡ ನಾನು ಮಾಡಿದ್ದೇನೆ. ರೈಟ್. ಸೊ ಫಸ್ಟ್ ಒನ್ ಯಾವುದು ಅಂತಂದ್ರೆ ಹಿಸ್ಟ್ರಿ ಮೇಲೆ ಒಟ್ಟು 9 ಪ್ರಶ್ನೆಗಳು ಬಂದಿದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ 6, ಆಧುನಿಕ ಭಾರತದಲ್ಲಿ 2, ಪ್ರಾಚೀನ ಭಾರತ ಇತಿಹಾಸದ ಮೇಲೆ 1 ಪ್ರಶ್ನೆ ಬಂದಿದೆ. ಪಾಲಿಟಿ 16, ವೆರಿ ಗುಡ್. ಮೆಂಟಲ್ 14, ಸೆಕೆಂಡ್ ಬೆಸ್ಟ್. ಜೋಗ್ರಫಿ 4, ಎಕನಾಮಿಕ್ಸ್ 5, ಸೈನ್ಸ್ 12 ಪ್ರಶ್ನೆಗಳು. ಅದರಲ್ಲಿ ಅತಿ ಹೆಚ್ಚು ಕೇಳಿದ್ದು ಬಯೋಲಜಿಗೆ, GK 5. ಇನ್ನೂ ಕೂಡ ಇದೆ KSD 2023. ನೆಕ್ಸ್ಟ್ ಎನ್ವಿರಾನ್ಮೆಂಟು 8 ಪ್ರಶ್ನೆಗಳನ್ನ ಕೇಳಿದ್ದಾನೆ ಎನ್ವಿರಾನ್ಮೆಂಟಲ್ಲಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನ ಕರೆಂಟ್ ಅಫೇರ್ಸ್ ಹೈಯೆಸ್ಟ್ ಕ್ವಶನ್ಸ್ಗಳು ಬಂದಿದ್ದಾವೆ. ನಾನು ಕರೆಂಟ್ ಅಫೇರ್ಸ್ ಅನ್ನ ಬರೀ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಕೊಟ್ಟಿಲ್ಲ, ಅದರಲ್ಲಿ ಯಾವ್ದ್ರ ಮೇಲೆ ಎಷ್ಟು ಕ್ವಶನ್ಸ್ಗಳನ್ನ ಕೇಳಿದಾನೆ ಅಂತ ಹೇಳಿ ನಂಬರ್ಸ್ಗಳನ್ನ ತಾವು ನೋಡ್ಬೇಕು. ದೋಸ್ತ, ಈ ನಂಬರ್ಸ್ಗಳನ್ನ ನೆನಪಿಟ್ಕೊಳಕ್ ಆಗದೆ ಇದ್ರು ಕೂಡ ಅಟ್ಲೀಸ್ಟ್ ಯಾವ್ದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ ಅಂತ ನಿನಗೆ ಗೊತ್ತಿತ್ತು ಅಂತಂದ್ರೆ ಮ್ಯಾಗ್ಝಿನ್ ಓದಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಇದು ಬಹಳ ಇಂಪಾರ್ಟೆಂಟ್. ಇನ್ನ ಇತ್ತೀಚಿನ ವರದಿಗಳು, ದಿನಾಂಕಗಳ ಮೇಲೆ 5 ಪ್ರಶ್ನೆಗಳು ಬಂದಿದ್ದಾವೆ. ನೇಮಕಾತಿ ಮೇಲೆ 3 ಬಂದಿದೆ. ಪ್ರಶಸ್ತಿಗಳು 5, ಪುಸ್ತಕಗಳನ್ನ ಬರೆದಿದ್ದು ರಕ್ಷಣಾ ಕ್ಷೇತ್ರಕ್ಕೆ 1, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕ್ರೀಡೆಗಳಲ್ಲಿ 3, ಸುದ್ದಿಯಲ್ಲಿರೋ ವ್ಯಕ್ತಿಗಳು, ಇತ್ತೀಚಿನ ವರದಿಗಳು, ಇತರ. ಇನ್ನು ಯಾವ್ದ್ರ ಮೇಲೆ ಕೇಳಿದೆ ಅಂತಂದ್ರೆ 23 ಪ್ರಶ್ನೆಗಳನ್ನ 7 ತಿಂಗಳ ಒಳಗಡೆ ಮ್ಯಾಗ್ಝಿನ್ಗಳಿಂದ ಕೇಳಿದಾನೆ. ನೀವೇನ್ ಕೇಳ್ತಿರ್ತಿರಲ್ಲ ಪ್ರಶ್ನೆಗಳನ್ನ, ಸರ್ ಎಷ್ಟು ತಿಂಗಳ ಮ್ಯಾಗ್ಝಿನ್ ಓದಬೇಕು ಅಂತ ಹೇಳಿ, ಅದಕ್ಕೆ ಉತ್ತರವನ್ನ ನಿಮ್ಮ ಮುಂದೆ ಡಾಟಾ ಇಟ್ಕೊಂಡು ಹೇಳ್ತಾ ಇದ್ದಾನೆ. ರೈಟ್. ನೆಕ್ಸ್ಟ್ 8ರಿಂದ 12 ತಿಂಗಳಲ್ಲಿ ಒಟ್ಟು 2 ಪ್ರಶ್ನೆಗಳು ಬಂದಿದ್ದಾವೆ. 12ರಿಂದ 15 ತಿಂಗಳು ಅಂದ್ರೆ ಇವನು 15 ತಿಂಗಳು ಪ್ರಚಲಿತ ಘಟನೆಗಳನ್ನ ಕವರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಥ ಆಗುತ್ತೆ. ರೈಟ್. ಇದು ಒಂದು ಕ್ವಶನ್ ಪೇಪರ್. ಇನ್ನು ಮುಂದೆ ನೋಡೋಣ ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ GK ಪೇಪರು 2023. ಸೇಮ್ ಹಿಸ್ಟ್ರಿಗೆ ಹೈಯೆಸ್ಟ್ 22 ಬಂದಿದ್ದಾವೆ. ಅದೇ ರೀತಿ ಪಾಲಿಟಿಗೆ 5 ಡೌನ್ ಆಗಿದೆ. ಮೆಂಟಲ್ ಎಬಿಲಿಟಿ ಸಿಮಿಲರ್ ಆಗಿದೆ. ಜೋಗ್ರಫಿ 6, ಎಕನಾಮಿಕ್ಸ್ 8, ಸೈನ್ಸ್ 13 ಹತ್ತಿರದಲ್ಲೇ ಇದೆ. GK 6. ಸೊ ಹೇಗೆಲ್ಲ ಕ್ವಶನ್ಸ್ಗಳನ್ನ ಟೆಸ್ಟ್ ಆಗ್ತದೆ ಅಂತ ನೋಡ್ಕೊಳ್ಳಿ. 22 ಹಿಸ್ಟ್ರಿ ಕ್ವಶನ್ಸ್ಗಳಲ್ಲಿ 13 ಕರ್ನಾಟಕ ಹಿಸ್ಟ್ರಿ, ಆಧುನಿಕ ಭಾರತ 6, ಪ್ರಾಚೀನ ಭಾರತದಲ್ಲಿ 3 ಪ್ರಶ್ನೆಗಳು ಬಂದಿದ್ದಾವೆ. ಇನ್ನ ಎನ್ವಿರಾನ್ಮೆಂಟ್ 8 ಇತ್ತು, 3ಕ್ಕೆ ಬಂದಿದೆ. ಕರೆಂಟ್ ಅಫೇರ್ಸು 24 ಹತ್ತಿರದಲ್ಲೇ ಇದೆ, 20ಕ್ಕಿಂತ ಕೆಳಗಡೆ ಬಂದಿಲ್ಲ. ಅದರಲ್ಲಿ ಯೋಜನೆಗಳ ಮೇಲೆ 1 ಬಂದಿದೆ, ಲಾಸ್ಟ್ ಕೂಡ 1 ಇತ್ತು. ದಿನಾಂಕಗಳ ಮೇಲೆ ಮತ್ತೆ 5 ಪ್ರಶ್ನೆಗಳು ಬಂದಿದ್ದಾವೆ. ನೇಮಕಾತಿ, ರಕ್ಷಣಾ ಕ್ಷೇತ್ರದಲ್ಲಿ 3, ವಿಜ್ಞಾನ ಮತ್ತು ತಂತ್ರಜ್ಞಾನ, ಈ 2 ಕೂಡ ತಾವು ಹೈಲೈಟ್ ಮಾಡ್ಕೋಬೇಕು. ಓದಬೇಕಾದ್ರೆ ಈ 2ರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಇರಬೇಕು. ಅಂದ್ರೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಗೊತ್ತಿರಬೇಕು ಅನ್ನೋದನ್ನ ನಾನು ನಿಮಗೆ ಡಾಟಾ ಮೂಲಕ, ದತ್ತಾಂಶದ ಮೂಲಕವಾಗಿ ತೋರಿಸ್ಕೊಡ್ತಾ ಇದ್ದೇನೆ. ಸೇಮ್ ಇದರಲ್ಲಿ ಏನ್ ಮಾಡಿದಾನೆ, 22 ಪ್ರಶ್ನೆಗಳು 7 ತಿಂಗಳ ಒಳಗಿನ ಕರೆಂಟ್ ಅಫೇರ್ಸ್ ನಲ್ಲಿ ಬಂದಿದ್ದಾವೆ. 7 ತಿಂಗಳ ಮ್ಯಾಗ್ಝಿನ್ ಓದಿದ್ರೆ 22 ಪ್ರಶ್ನೆಗಳು. ಇನ್ನೆರಡು ಅವಾಗಿಂದ ಬಂದಿದ್ದಾವೆ. ಒಟ್ಟು 12 ತಿಂಗಳ ಒಳಗದಲ್ಲಿ ಇದನ್ನ ಮುಗಿಸಿದಾನೆ. ಹಿಂದಿನ ಪ್ರಶ್ನೆಗಳನ್ನ ಇಲ್ಲಿ ಯಾವುದು ಕೇಳಿಲ್ಲ. ಇದಾಯ್ತಲ್ವಾ. ಇನ್ನು ಕೈ ನಡೆಸಿರ್ತಕ್ಕಂತಹ BMTC ಕ್ವಶನ್ ಪೇಪರ್ ಅನ್ನ ನೋಡೋಣ. BMTC ನಲ್ಲಿ ಸೊ ಸೇಮ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡೋಣ. ಹಿಸ್ಟ್ರಿಗೆ 14 ಪ್ಯಾಟರ್ನ್ ಬಹಳ ಏನು ಚೇಂಜ್ ಆಗ್ತಾ ಇಲ್ಲ. 12ರ ಮೇಲಿದೆ, 22ರ ಒಳಗಡೆ ಇದೆ. ಅದರಲ್ಲಿ ಕರ್ನಾಟಕ ಹಿಸ್ಟ್ರಿನೇ ಜಾಸ್ತಿ. ಇದರಲ್ಲಿ ಒಂದು ಟ್ವಿಸ್ಟ್ ಏನ್ ಮಾಡಿದ್ದೇನೆ ಅಂತಂದ್ರೆ ಮಿಡವಲ್ ಇಂಡಿಯನ್ ಹಿಸ್ಟ್ರಿ ಮೇಲೆ 3 ಪ್ರಶ್ನೆಗಳನ್ನು ಕೇಳಿದ್ದೇನೆ. ಪ್ರಾಚೀನ ಭಾರತದಲ್ಲಿ 2 ಕೇಳಿದ್ದೇನೆ. ಒಟ್ಟು ಆಧುನಿಕ ಭಾರತದ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದೇನೆ. ಪಾಲಿಟಿ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಗಿದೆ. ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್ ಅಷ್ಟೇ ಇದೆ, 10ರ ಮೇಲೆ 15ರ ಒಳಗಡೆ ಇದೆ. ಜೋಗ್ರಫಿ 8, ಎಕನಾಮಿಕ್ಸ್ 8 ಇತ್ತು, 10 ಆಗಿದೆ. ಸೈನ್ಸ್ 17. ಅದರಲ್ಲಿ ಮತ್ತೆ ಬಯೋಲಜಿಗೆ ಜಾಸ್ತಿ ಕೇಳಿದ್ದೇನೆ. GKಗೆ 5 ಇದಾವೆ. ರೈಟ್. ಸೊ ಅದೇ ರೀತಿ ಎನ್ವಿರಾನ್ಮೆಂಟ್ 3ರಿಂದ 8 ಇತ್ತು, ಇಲ್ಲೂ ಕೂಡ 3 ಪ್ರಶ್ನೆಗಳು ಬಂದಿದ್ದಾವೆ. ಕರೆಂಟ್ ಅಫೇರ್ಸ್
24ರಿಂದ 18ಕ್ಕೆ ಬಂದಿದೆ. ಅದರಲ್ಲಿ ಯೋಜನೆಗಳು ಜಾಸ್ತಿ. ಅಂದ್ರೆ ಯೋಜನೆಗಳ ಮೇಲೆ ನಾವು ಕನಿಷ್ಠ 2 ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಹೇಳಿ ಇಟ್ಕೋಬಹುದು. ಜಸ್ಟ್ ಇದು 3ನೇ ಪ್ರಶ್ನೆ ಪತ್ರಿಕೆ ಆಗಿದ್ರಿಂದ ನಾವು ಜಡ್ಜ್ ಮಾಡಕ್ ಹೋಗೋದು ಬೇಡ, ರೈಟ್? ಜಡ್ಜ್ ಮಾಡ್ದೇನೆ ಏನ್ ಮಾಡೋಣ ಅಂತಂದ್ರೆ ಇನ್ನೂ 1-2 ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಫೈನಲ್ ಏನ್ ಬರುತ್ತೆ ಅಂತ ಹೇಳಿ ಕನ್ಕ್ಲೂಷನ್ಗೆ ಬರೋಣ, ಇಲ್ಲ ಎವರೇಜ್ ಏನ್ ಬರುತ್ತೆ ಅಂತ. ಸೊ ಪ್ರಶಸ್ತಿಗಳು ಬಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ 5 ಪ್ರಶ್ನೆಗಳು ಬಂದಿದ್ದಾವೆ. ಇದು ಬಹಳ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳ ಪ್ರಶ್ನೆಗಳು ಬರ್ತಾ ಇದಾವೆ, ಸ್ಪೆಸಿಫಿಕಲಿ ಅದರಲ್ಲಿ ಡಿಫೆನ್ಸ್ ರಿಲೇಟೆಡ್, ಆಮೇಲೆ ಇತ್ತೀಚಿನ ರೀಸೆಂಟ್ ನ್ಯೂಸ್ ಏನಿದಾವೆ ಅದರ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳಿದ್ದಾನೆ. ಸೊ ಇದರಲ್ಲಿ 18ಕ್ಕೆ 18 ಪ್ರಶ್ನೆಗಳು ಬರೀ 7 ತಿಂಗಳ ಮ್ಯಾಗ್ಝಿನ್ ಓದಿದ್ರೆ ಕವರ್ ಆಗ್ತಿತ್ತು. ಈ ಎಕ್ಸಾಮ್ ಹೆಸರು ಯಾವುದು ಅಂದ್ರೆ BMTC KA ನಡೆಸಿರ್ತಕ್ಕಂಥದ್ದು, ರೈಟ್? ಸೊ ನೆಕ್ಸ್ಟ್ ಇನ್ನೊಂದು ಪೇಪರ್ನ ನೋಡೋಣ. KA ನಡೆಸಿದ್ದಾರೆ. ಫಸ್ಟ್ ಒನ್ ಹಿಸ್ಟ್ರಿ, ಸೇಮ್ ಅಲ್ಲೇ ಇದೀವಿ, ಬಹಳ ದೂರ ಏನು ಹೋಗಿಲ್ಲ, ಅದ್ರ ಸುತ್ತಮುತ್ತನೇ ನಾವಿದ್ದೀವಿ. 12ರಿಂದ 16, ಒಂದ್ಸಲ 23 ಬಂದಿತ್ತು ಅಷ್ಟೇನೆ. ಸೊ ಕರ್ನಾಟಕಕ್ಕೆ ಇತಿಹಾಸಕ್ಕೆ ಜಾಸ್ತಿ ಕೇಳಿದ್ದಾನೆ. ಇಲ್ಲಿ ಕೂಡ ಸೇಮ್ ಏನ್ಸಿಯಂಟ್, ಮೆಡಿವಲ್, ಸ್ವಲ್ಪ ಮೆಡಿವಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ. ಆಧುನಿಕ ಭಾರತದ ಮೇಲೆ 3 ಪ್ರಶ್ನೆಗಳು ಬಂದಿದ್ದಾವೆ. ಪೊಲಿಟಿ 7, ಮೆಂಟಲಿಟಿ ಸೇಮ್ 11 ಇತ್ತು, ಜೋಗ್ರಫಿ 7, ಎಕನಾಮಿಕ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಸೈನ್ಸ್ ನಲ್ಲಿ ಸೇಮ್ ಪ್ಯಾಟರ್ನ್ ಇದೆ, ಅದರಲ್ಲಿ ಅತಿ ಹೆಚ್ಚು ಬಯಾಲಜಿಗೆ. ನಾನು ಮತ್ತೆ ಯಾಕೆ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದೀನಿ ಅಂದ್ರೆ, ನೀವು ಏನಾದ್ರೂ ಸಪೋಸ್ ಈ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡದಿದ್ರೆ ದಯವಿಟ್ಟು ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ನಿಮ್ ತಲೆಗೆ ಹೋಗ್ಲಿ, ಅದು ಓಪನ್ ಆಗಿ ಇಟ್ಕೊಳ್ಳಿ ಮೈಂಡ್. ಈಗ ಯಾವುದೇ ಕಾರಣಕ್ಕೂ ಪ್ರೆಜುಡೈಸ್ ಆಗಬೇಡಿ. ಅಂದ್ರೆ ನಾನು ಹಿಂಗೆ ಪ್ರಶ್ನೆ ಕೇಳ್ತೇನೆ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ಹೆಂಗೆ ಕೇಳಿದ್ದೇನೆ ಅನ್ನೋದನ್ನ ಫಸ್ಟ್ ನೋಡಿ, ಆಮೇಲೆ ಡಿಸೈಡ್ ಮಾಡಿ, ಸರಿನಾ? ಸೊ GKಗೆ 6ರಿಂದ 9 ಹಂಗೆ ಇದೆ. ಎನ್ವಿರಾನ್ಮೆಂಟ್ 3ರಿಂದ 8 ಮಧ್ಯದಲ್ಲೇ ಇದೆ. ಸೊ ಆನ್ ಅಂಡ್ ಎವರೇಜ್ ಇಲ್ಲಿ 4 ಪ್ರಶ್ನೆಗಳು ಬಂದು ಈ 4 ಕ್ವಶನ್ ಪೇಪರ್ಗಳಲ್ಲಿ 4 ಅಂತ ಹಿಡ್ಕೋಬಹುದು ನಾವು ಎವರೇಜ್ ಆಗಿ. ಸೊ ಯೋಜನೆಗಳು ಅವಾಗಲೇ 6 ಕ್ವಶನ್ಸ್ ಇತ್ತು, ಈಗ 5ಕ್ಕೆ ಬಂತು. ಸೊ ಆನ್ ಅಂಡ್ ಎವರೇಜ್ ನಾವು ಅಟ್ಲೀಸ್ಟ್ 4 ಕ್ವಶನ್ ಬರ್ತಾವಂತ ತಿಳ್ಕೊಬಹುದು ಈಗ, ಸರಿ ಅಲ್ವಾ? ದಿನಾಂಕ 1 ಬಂದಿದೆ. ಇನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲ್ಲಿ ಕೇಳಿಲ್ಲ, ಸುದ್ದಿಲಿರೋ ವ್ಯಕ್ತಿಗಳ ಮೇಲೆ ಕೇಳಿದ್ದೇನೆ. ಇನ್ನ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಬಹಳ ಕೇಳಿದ್ದೇನೆ ಇದರಲ್ಲಿ, ಕರೆಂಟ್ ಅಫೇರ್ಸ್ ಮೇಲೆ. ಇದರಲ್ಲಿ 7 ತಿಂಗಳ ಒಳಗಿನಿರ್ತಕ್ಕಂತಹ ಮ್ಯಾಗ್ಝಿನ್ ಅಲ್ಲಿ ಒಟ್ಟು 20 ಪ್ರಶ್ನೆಗಳು ಬಂದಿದ್ದಾವೆ. ಬಹಳ ನಮಗೆ ಅಡ್ವಾಂಟೇಜಸ್. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನಮಗನ್ಸುತ್ತೆ ಈಗ, ಲಾಸ್ಟ್ 7 ಮಂತ್ಸ್ ಮ್ಯಾಗ್ಝಿನ್ಸ್ಗಳು. ಸೊ ಇನ್ನ ಒಂದು ಪ್ರಶ್ನೆಯನ್ನ 1 ವರ್ಷದ ಮೇಲೆ ಹೋಗಿ ಕೇಳಿದ್ದಾನೆ, ರೈಟ್? ಸೊ ತಮಗೆ ಗೊತ್ತಿರಲಿ ಎಲ್ಲಿವರೆಗೂ ಒಂದು ಎಕ್ಸ್ಟೆಂಡ್ ಇದೆ, ಪ್ರಶ್ನೆಗಳನ್ನ ಎಲ್ಲಿವರೆಗೂ ಕೇಳ್ತಾ ಇದ್ದಾರೆ ಅನ್ನೋದು ತಮಗೆ ಗೊತ್ತಿರಲಿ, ಆಯ್ತಾ? ನೀವೆಲ್ಲ ಅನ್ಬೋದು, ಸರ್ ಇದು ನಮಗೆಲ್ಲ ಗೊತ್ತೈತ್ರಿ, ಇದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳ್ರಿ ಅಂತೇಳಿ. ಯಾಕಂದ್ರೆ ನೀವೆಲ್ಲ ಬಹಳ ಅನಾಲಿಸಿಸ್ ಗಳನ್ನ ನೋಡಿರ್ತೀರಿ, ಬಹಳಷ್ಟು ವಿಡಿಯೋಸ್ ಗಳನ್ನ ನೋಡಿರ್ತೀರಾ, ಬಹಳಷ್ಟು PDF ಗಳನ್ನ ಶೇರ್ ಮಾಡ್ಕೊಂಡಿರ್ತೀರಾ, ತಾವು ದೊಡ್ಡ ರಿಸರ್ಚ್ ಮಾಡಿರ್ತೀರಾ. ನೋಡೋಣ ಇನ್ನೊಂದು ಸ್ವಲ್ಪ ಏನಿದೆ ಅಂತ, ರೈಟ್? ಸೊ ಈಗ 545 ನೋಡೋಣ ಅಲ್ವಾ? ಯಾಕಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಮಾದರಿ ಯಾವುದು ಅಂತಂದ್ರೆ 545 ಎಕ್ಸಾಮ್ ಅಂತ ಹೇಳ್ಬೋದು. ಸೊ ಅವುಗಳು ಬೇರೆ ಕ್ಯಾಟಗರಿನಲ್ಲಿ ಬರ್ತವೆ, 545 ನಮ್ಮ ಕ್ಯಾಟಗರಿನಲ್ಲಿ ಬರುತ್ತೆ, ರೈಟ್? ಈಗ 545 ಅನಾಲಿಸಿಸ್ ಮಾಡೋಣ ನಿಮ್ ಸ್ಟೈಲ್ ನಲ್ಲಿ. ನಾವು ಕ್ವಶನ್ಸ್ ನಂಬರ್ ಅನ್ನು ಕೂಡ ನಾನು ಇದರಲ್ಲಿ ಕೊಟ್ಟಿದ್ದೇನೆ, ಯಾಕೆ ಅಂತಂದ್ರೆ ನಿಮ್ಗೆ ಅನುಕೂಲ ಆಗ್ಲಿ ಅಂತೇಳಿ. ಇದನ್ನ ನನಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ 3 ಡೇಸ್ ತಗೊಂಡಿದ್ದೇನೆ. ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಇದೊಂದು ಬ್ಲೂ ಪ್ರಿಂಟ್, ನೆನ್ಪಲ್ಲಿ ಇಟ್ಕೊಳ್ಳಿ. ನಿಮಗೆ ದಿಕ್ಕು ದಾರಿ ಗೊತ್ತಿದೆ, ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಾಗಲ್ಲ. ನಿಮ್ ಕೈಯಲ್ಲಿ ಮ್ಯಾಪ್ ಇತ್ತು, ದಿಕ್ಸೂಚಿ ಇತ್ತು, ಬ್ಲೂ ಪ್ರಿಂಟ್ ಇತ್ತು ಅಂದ್ರೆ ಮಾತ್ರ ನೀವು ಅಂದುಕೊಂಡಿರ್ತಕ್ಕಂತಹ ದಾರಿಯಲ್ಲಿ ಹೋಗಿ ಗುರಿ ಮುಟ್ಟೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಬೇರೆ ದಾರಿಗೆ ಹೋಗ್ಬಿಡ್ತೀರಾ, ಎಲ್ಲಿ ಕಳೆದು ಹೋಗ್ತೀರಾ ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ದಯವಿಟ್ಟು ಈ ಮಿಸ್ಟೇಕ್ ಅನ್ನು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ದಿ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಸೊ ಪ್ರಚಲಿತ ಘಟನೆಗಳು, ಸರ್ಕಾರಿ ಯೋಜನೆಗಳಲ್ಲಿ ಇಲ್ಲಿ ಸೇಮ್ 6 ಕ್ವಶನ್ಸ್ ಕೇಳಿದ್ದೇನೆ. ಕ್ವಶನ್ ನಂಬರ್ ಕೂಡ ನಾನು ಹಾಕಿದ್ರೆ ಒಟ್ಟು 29 ಪ್ರಶ್ನೆಗಳು, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 30% ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಪ್ಲಸ್ ಯೋಜನೆಗಳಿಂದ ಬಂದಿದ್ದಾವೆ. ಕರೆಂಟ್ ಅಫೇರ್ಸ್ ಪ್ಲಸ್ ಯೋಜನೆ ಎಷ್ಟು? 30%. ನೆಕ್ಸ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸೇಮ್ ಹಂಗೆ ಇದೆ. ಕಲೆ ಮತ್ತು ಸಂಸ್ಕೃತಿ ಮೇಲೆ 2 ಕ್ವಶನ್ಸ್ ಗಳನ್ನ ಕೇಳಿದ್ದೇನೆ. ಕರ್ನಾಟಕ ಇತಿಹಾಸದಲ್ಲಿ 2 ಬಂದಿದ್ದಾವೆ. ಕ್ವಶನ್ ನಂಬರ್ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಮೆಂಟಲ್ ಅಬಿಲಿಟಿ 11ರಿಂದ 15 ಇತ್ತು, ಇಲ್ಲಿ 15 ಕ್ವಶನ್ ಕೇಳಿದ್ದೇನೆ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಬರ್ತೇನೆ ಇದ್ರ ಬಗ್ಗೆ. ಸೈನ್ಸ್ ಅಂಡ್ ಟೆಕ್ನಾಲಜಿ 12 ಪ್ರಶ್ನೆಗಳು, 5ರಿಂದ 12 ಪ್ರಶ್ನೆಗಳಿಗೆ ಬಂದಿದ್ದಾನೆ. ಅಂದ್ರೆ ಆನ್ ಅಂಡ್ ಎವರೇಜ್ ಆಗಿ ಇಲ್ಲೂ ಕೂಡ 4 ಪ್ರಶ್ನೆಗಳನ್ನ ಅವನು ಕೇಳ್ತಾ ಇದ್ದಾನೆ. ಭೂಗೋಳಶಾಸ್ತ್ರ ಅಟ್ಲೀಸ್ಟ್ 6 ಕ್ವಶನ್ಸ್ ಗಳಿರ್ತವೆ. ಭಾರತೀಯ ಸಂವಿಧಾನ ಅಟ್ಲೀಸ್ಟ್ 6 ಕ್ವಶನ್ಸ್ ಇರ್ತವೆ. ಭಾರತೀಯ ಅರ್ಥಶಾಸ್ತ್ರ 5, ಪರಿಸರ ವಿಜ್ಞಾನ 4, ಕಂಪ್ಯೂಟರ್ 2. ಸೊ ಕಂಪ್ಯೂಟರ್ನು ಕೇಳ್ತಾ ಇದ್ದಾರೆ. ನಾನು ನಿಮಗೆ ಅವಾಗಲೇ ಹೇಳಿದೆ ಎನ್ವೈರನ್ಮೆಂಟ್ 4 ಕೇಳಿದ್ದೇನೆ ಅಂತೇಳಿ. ಆನ್ ಅಂಡ್ ಎವರೇಜ್ ಆಗಿ 4 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸೊ ಅದರ ಜೊತೆಗೆ ಕಂಪ್ಯೂಟರ್ 2 ಪ್ರಶ್ನೆಗಳು ಹೊಸದಾಗಿ ನಮಗೆ 545 ಎಕ್ಸಾಮ್ ನಲ್ಲಿ ಸೇರ್ಕೊಂಡು ಕ್ವಶನ್ ನಂಬರ್ಸ್ ಗಳಿದಾವೆ. ಅದರ ಟೋಟಲ್ ಕ್ವಶನ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ಅನ್ನೋದು ಕೂಡ ನಾವು ನೋಡಬಹುದು. ಇದು ಸಬ್ಜೆಕ್ಟ್ ವೈಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಇದ್ರ ಅರ್ಥ ಏನು ಅಂತ ನೋಡೋಣ. ಇದ್ರ ಅರ್ಥ ಏನು ಅಂತಂದ್ರೆ, ಇಡೀ ಪೇಪರ್ ನಲ್ಲೇನೆ, ಅಂದ್ರೆ 545 ಪೇಪರ್ ನಲ್ಲೇನೆ ದಿ ಬಾಸ್ ಅಂತ ನಾವು ಕರಿಬಹುದು ಅದಕ್ಕೆ.
ಯಾವುದು? ದಿ ಬಾಸ್. ಬಾಸ್ ಯಾವುದು ಅಂತಂದ್ರೆ ಸಿ, ಕರೆಂಟ್ ಅಫೇರ್ಸ್. ಸೊ ಇಫ್ ಯು ಆರ್ ದ ಮಾಸ್ಟರ್ ಆಫ್ ಕರೆಂಟ್ ಅಫೇರ್ಸ್, ನಿಮಗೆ 30% ಕ್ವಶನ್ಸ್ಗಳು ಆನ್ ಆ್ಯಂಡ್ ಎವರೇಜ್ ಎಷ್ಟು ಅಂತಂದ್ರೆ 30% ಕ್ವಶನ್ಸ್ಗಳು ನಿಮ್ಮ ಕೈಲಿ ಇರ್ತವೆ. ನಾನು ಆಲ್ರೆಡಿ ಇದೇ ಕ್ಯಾಟಗರಿ ಮಾಡಿದ್ದೇನೆ. ಅದ್ರ ಜೊತೆಗೆ ನಿಮಗೆ ಒಂದು ಟೈಮ್ ಟೇಬಲ್ ಕೂಡ ರೆಡಿ ಇದೆ. ಆದಷ್ಟು ಬೇಗ ನಿಮ್ಮ ಟೆಲಿಗ್ರಾಮ್ನಲ್ಲಿ ಇಗ್ನೈಟ್ಸ್ ಯು ಟೆಲಿಗ್ರಾಮ್ದಲ್ಲಿ ಶೇರ್ ಕೂಡ ಮಾಡ್ತಾನೆ. 30% ದೋಸ್ತ, 545ರಲ್ಲಿ 30% ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದ್ದಾನೆ. ಇನ್ನು ಇದ್ರ ಜೊತೆಗೆ 3 ಸಬ್ಜೆಕ್ಟ್ಗಳಿದಾವೆ. ಯಾವುದು ಅಂತಂದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಹಿಸ್ಟ್ರಿ ಪ್ಲಸ್ ಮೆಂಟಲ್ ಎಬಿಲಿಟಿ. ಇವು 3 ಸೇರಿ ಒಟ್ಟು 60%. ಇಷ್ಟು 60%. 60% ಕ್ವಶನ್ಸ್ಗಳನ್ನ ಬರೀ 3 ಸಬ್ಜೆಕ್ಟ್ಗಳು ಕವರ್ ಮಾಡ್ತಾ ಇದ್ದಾವೆ. ನಾವು 11-12 ಸಬ್ಜೆಕ್ಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ 60% ಈ 3 ಸಬ್ಜೆಕ್ಟ್. ಒಂದು ಕರೆಂಟ್ ಅಫೇರ್ಸ್, ಹಿಸ್ಟರಿ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕ ಹಿಸ್ಟರಿ, ಮೆಂಟಲ್ ಎಬಿಲಿಟಿ ಕೂಡ ಟಾಪಿಕ್ಸ್ಗಳನ್ನ ಕೇಳಿದರೆ ಅದನ್ನು ಕೂಡ ನಿಮಗೆ ನಾನು ಟೈಮ್ ಟೇಬಲ್ ಅನ್ನು ಕೊಟ್ಬಿಡ್ತಾನೆ, ನಮಗೆ ಅನುಕೂಲ ಆಗಲಿ ಅಂತೇಳಿ. ಅಂದ್ರೆ ನಿಮಗೆ ಇರ್ತಕ್ಕಂಥ ಟೈಮನ್ನ ಎಷ್ಟು ಅವರ್ಸ್ಗಳನ್ನ, ಎಷ್ಟು ವಿಷಯಗಳಿಗೆ, ಎಷ್ಟು ಗಂಟೆಗಳನ್ನ ನಾವು ಡಿವೈಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಟೆಸ್ಟ್ ಸೀರೀಸು ಮತ್ತೆ PYQಗಳನ್ನ ಸಾಲ್ವ್ ಮಾಡೋದು ಸೇರಿ, ಎಲ್ಲವನ್ನ ಸೇರಿ ಹಿಂಗೆ ಡಿವೈಡ್ ಮಾಡಬೇಕು ಅನ್ನೋದನ್ನ ಈ ಡಾಟಾ ಮೇಲೆ ನಾನು ನಿಮಗೆ ಕೊಡ್ತಾನೆ. ರೈಟ್, ನೆಕ್ಸ್ಟ್. ಸೊ ಇದ್ರ ಜೊತೆಗೆ ಫೈನಲ್ ಅನಾಲಿಸಿಸ್ ಏನಿದೆ ಅಂತಂದ್ರೆ ಒಟ್ಟು 75 ಕ್ವಶನ್ಸ್ಗಳು ಈ 5 ವಿಷಯಗಳಿಂದ ಬರ್ತವೆ. ಕರ್ನಾಟಕ ಇತಿಹಾಸ, ಸೈನ್ಸ್, ಸಂವಿಧಾನ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ. 75 ಕ್ವಶನ್ಸ್ಗಳು. ಸೊ ಕ್ವಶನ್ಸ್ ಹೆಂಗಿದಾವೆ ಅಂತಂದ್ರೆ ತುಂಬಾ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳಿದ್ದಾನೆ. ನಾವು ನೆನಪಲ್ಲಿ ಇಟ್ಕೋಬೇಕು, ಕಾನ್ಸೆಪ್ಟ್ ಬೇಸ್ ಬಂದಿದ್ದೇವೆ ಅಂತಂದ್ರೆ ಸ್ವಲ್ಪ ಎಚ್ಚರ ಇರಬೇಕು ಅಂತ ಅರ್ಥ. ರೈಟ್. ಸೊ ಈ 4 ಸಬ್ಜೆಕ್ಟ್ಗಳನ್ನ ತಾವೇನ್ ಮಾಡಬೇಕು, ಇಷ್ಟಪಟ್ಟು ಓದಿ. ಇವತ್ತು ನೀನು ಎಷ್ಟೇ ನಿನ್ನ ಹತ್ರ ಪ್ರೆಷರ್ ಇರಲಿ, ನೀನು ಅಷ್ಟರ ಎಮೋಷನ್ಸ್ ಇರಲಿ, ಅದು ವರ್ಕೌಟ್ ಆಗಲ್ಲ. ನೀನು ಅದನ್ನ ಇಷ್ಟಪಟ್ಟಿದ್ರೆ ಮಾತ್ರ ನಿನಗೆ ಸಬ್ಜೆಕ್ಟ್ ಒಲಿಯುತ್ತೆ. ನಮಗೆಲ್ಲ ಸ್ಕೂಲ್ನಲ್ಲಿ ಕಲಿಸ್ಬೇಕಾದ್ರೆ ಯಾರಾದ್ರೂ ನಮಗೆ ಬಹಳ ಫೇವ್ರೆಟ್ ಟೀಚರ್ ಇದ್ರು ಅಂತಂದ್ರೆ ಅವ್ರ ಸಬ್ಜೆಕ್ಟ್ ನೀರು ಕೊಡದಷ್ಟು ಈಸಿ ಆಗ್ಬಿಡ್ತಿತ್ತು. ಸಬ್ಜೆಕ್ಟ್ ಅನ್ನ ಇಷ್ಟಪಟ್ಟು ಓದಿ, ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಬಹಳ ಸೀರಿಯಸ್ ಆಗಿ ವರ್ಕೌಟ್ ಆಗಂಗಿಲ್ಲ ದೋಸ್ತ. 1 ಅವರ್ ಸೀರಿಯಸ್ ಕೊಡ್ಬೋದು, 2 ಅವರ್ ಸೀರಿಯಸ್ ಕೊಡ್ಬೋದು, ಮುಂದಿನ ವರ್ಕೌಟ್ ಆಗಂಗಿಲ್ಲ. ಸೊ ಆ ಸಬ್ಜೆಕ್ಟ್ಗಳನ್ನ, ಆ ಟಾಪಿಕ್ಸ್ಗಳನ್ನ ತಾವು ಇಷ್ಟಪಟ್ಟು ಓದಿ. ಅಟ್ಲೀಸ್ಟ್ ಏನ್ ಕೊಟ್ಟಿದ್ದೀನಿ 4 ಸಬ್ಜೆಕ್ಟ್ಗಳನ್ನ, 4ನೇ ಏನ್ ಮಾಡಬೇಕು, ಕೆಳಗಡೆ ನಿಮಗೆ ಕೊಟ್ಟಿದ್ದೀನಿ, ಸ್ಟಾರ್ಟ್ ಮಾಡಿ. ಆಯ್ತು ಸರ್, ನೀವೇನು ಓಕೆ 545 ಏನೋ ಚೆನ್ನಾಗಿತ್ತು, ಬಟ್ ಹಿಂಗೆ 402 ಕೇಳಿದ್ದಾನ ಅಂತೇಳಿ ನಿಮಗೆ ಡೌಟ್ ಬರ್ಬೋದು. ರೈಟ್. ಮನಸ್ಸು ಒಪ್ಪಂಗಿಲ್ಲ. ನಮ್ದು ಮನಸ್ಸು ಅಂತಂದ್ರೆ ಈಸ್ ಅವರ್ ಬಾಸ್, ಮನಸ್ಸೇ ನಮ್ಮ ಮಾಲೀಕ. ಸೊ ಅದು ಒಪ್ಪೋದಿಲ್ಲ. ಅದಕ್ಕೆ ಏನ್ ಮಾಡೋಣ, ನೋಡೋಣಲ್ಲ, ಅದನ್ನು ಟೆಸ್ಟ್ ಮಾಡೋಣ. ಅದನ್ನ ಟೆಸ್ಟ್ ಮಾಡಿ ಫೈನಲ್ ಒಂದು ಕನ್ಕ್ಲೂಷನ್ಗೆ ಬರೋಣ. ರೈಟ್. ಸೊ ನೋಡೋಣ, ಸ್ಮೈಲ್ ಇಂದ ಸ್ಟಾರ್ಟ್ ಮಾಡೋಣ. ಬರಪ್ಪ. ಈಗ ಸೇಮ್ ಪ್ಯಾಟರ್ನ್ ಅಲ್ಲಿ ಹೋಗ್ತೇನೆ. ಫಸ್ಟ್ ಒನ್, ಪ್ರಚಲಿತ ಘಟನೆಗಳು. ಇಲ್ಲಿ 8 ಪ್ರಶ್ನೆಗಳು ಯೋಜನೆಗಳ ಮೇಲೆ ಕೇಳಿದ್ದೇನೆ. ಸ್ವಲ್ಪ ಏನ್ ಮಾಡಿದ್ದೇನೆ ಅಂತಂದ್ರೆ ಯೋಜನೆಗಳು ಪ್ಲಸ್ ಕರೆಂಟ್ ಅಫೇರ್ಸ್ ಅನ್ನ ಮಿಕ್ಸ್ ಮಾಡ್ಕೊಂಡು ಕೇಳಿದ್ದೇನೆ. ಒಟ್ಟು 23 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಕೀಮ್ಸ್ ಗಳ ಮೇಲೆ ಬಂದಿದ್ದಾವೆ. ಅದು ರೀಸೆಂಟ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಗಳ ಮೇಲೆ ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ನಾನು ಪ್ರಚಲಿತ ಘಟನೆಗಳಲ್ಲಿ ಸೇರಿಸಿದ್ದೇನೆ. ಎರಡನೇದು ಹಿಸ್ಟ್ರಿ ಮೇಲೆ 19 ಪ್ರಶ್ನೆಗಳು ಬಂದಿದ್ದಾವೆ. ಇದರಲ್ಲಿ ಮಾಡರ್ನ್ ಹಿಸ್ಟ್ರಿನೂ ಕೂಡ ಜಾಸ್ತಿ ಕೇಳಿದ್ದೇನೆ. 9 ಪ್ರಶ್ನೆಗಳನ್ನ ಕರ್ನಾಟಕ ಇತಿಹಾಸದ ಮೇಲೆ ಕೇಳಿದ್ದೇನೆ. ಅಂದ್ರೆ 50% ನಾವು ಯಾವುದಕ್ಕೆ ಮಹತ್ವ ಕೊಡಬೇಕು ಅಂತಂದ್ರೆ ಕರ್ನಾಟಕ ಇತಿಹಾಸ, ಯಾವುದರಲ್ಲಿ, ಇತಿಹಾಸದಲ್ಲಿ. ಇನ್ನು ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಅದರಲ್ಲಿ 17 ಪ್ರಶ್ನೆ. ದೋಸ್ತ, ಈ ಸಬ್ಜೆಕ್ಟ್ ಬಹಳ ಕೈ ಹಿಡಿತೈತಿ. ಈ 3 ಸಬ್ಜೆಕ್ಟ್ಗಳನ್ನ ನಾನು ಆನ್ ಅಂಡ್ ಎವರೇಜ್ ತಗೊಂಡು ಮತ್ತೆ ನಿಮಗೆ ಬರ್ತೇನೆ. ಭೂಗೋಳಶಾಸ್ತ್ರ 10, ಸಾಮಾನ್ಯ ವಿಜ್ಞಾನ 10, 10ಕ್ಕಿಂತ ಕಡಿಮೆ ಹೋಗಿಲ್ಲ. ಸಂವಿಧಾನ 9, 4 ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಭಾರತೀಯ ಅರ್ಥಶಾಸ್ತ್ರ 5, ಕಂಪ್ಯೂಟರ್ ಮೇಲೆ ಮತ್ತೆ 3, ಲಾಸ್ಟ್ 2 ಕೇಳಿದ್ದ, ಈಗ 3, ಎಥಿಕ್ಸ್ ಮೇಲೆ 1 ಪ್ರಶ್ನೆಯನ್ನ ಕೇಳಿದ. ಹೊಸದಾಗಿ ಒಂದು ಸ್ವಲ್ಪ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಅದೇನು ದೊಡ್ಡದು ಟಫ್ ಏನಿರಲಿಲ್ಲ, ಸಿಂಪಲ್ ಆಗಿತ್ತು. 3 ಪ್ರಶ್ನೆಗಳಲ್ಲಿ ಇಷ್ಟು ಡಿವೈಡ್ ಮಾಡಿದೀವಿ. ಈಗ ಇದ್ರದ್ದು ಏನ್ ಮಾಡೋಣ, ಪೋಸ್ಟ್ ಮಾರ್ಟಮ್ ಮಾಡೋಣ. ಪೋಸ್ಟ್ ಮಾರ್ಟಮ್ ಅಂದ್ರೆ ಪ್ರತಿಯೊಂದನ್ನು ಡಿವೈಡ್ ಮಾಡ್ಕೊಂಡು ನೋಡೋಣ ಅಂತ. ರೈಟ್. 545 ಅಂತೆ 402 ನಲ್ಲೂ ಕೂಡ ಬಿಗ್ ಸಬ್ಜೆಕ್ಟ್ ಅಂತ ಯಾವ್ದು ಅಂತಂದ್ರೆ 3 ಬಿಗ್ ಸಬ್ಜೆಕ್ಟ್ ಅಂತ ನಾನು ಅದಕ್ಕೆ ಹೆಸರಿಟ್ಟಿದ್ದೇನೆ. ಒಂದು ಕರೆಂಟ್ ಅಫೇರ್ಸು 23 ಪ್ರಶ್ನೆಗಳು, ಹಿಸ್ಟ್ರಿ 19 ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿ 17 ಪ್ರಶ್ನೆಗಳು. ಈ 3 ಸಬ್ಜೆಕ್ಟು ಸಿಮಿಲರ್ 60% ವೇಟೇಜ್ ಅನ್ನ ಹೊಂದಿದೆ. ರೈಟ್. ಸೊ ಕರ್ನಾಟಕ ಇತಿಹಾಸದಲ್ಲಿ ಮತ್ತೆ ಏನ್ ಫೋಕಸ್ ಮಾಡಬೇಕು ಅಂತಂದ್ರೆ, ನೀವು ಇತಿಹಾಸದಲ್ಲಿ ಕರ್ನಾಟಕ ಇತಿಹಾಸವನ್ನು ಫೋಕಸ್ ಮಾಡಬೇಕು. 19 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಅಂದ್ರೆ ಕಲೆ, ಸಂಸ್ಕೃತಿ, ಕರ್ನಾಟಕ ಇತಿಹಾಸ ಇವುಗಳ ಮೇಲೆ ಸ್ವಲ್ಪ ತಾವು ಜಾಸ್ತಿ ಫೋಕಸ್ ಮಾಡಬೇಕು. ವಿಶೇಷವಾಗಿ ದೇವಾಲಯಗಳ ಶೈಲಿ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಿದ್ದೇನೆ. ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಮೆಂಟಲ್ ಎಬಿಲಿಟಿ 17 ತಗೊಳ್ತಕ್ಕಂಥ ಒಂದು ಟಾಸ್ಕ್ ಎದರಲ್ಲಿತ್ತು ಅಂದ್ರೆ ಇದರಲ್ಲಿತ್ತು. ಬಟ್ ಅದ್ರೊಂದು 2 ಗ್ರೇಸ್ ಮಾರ್ಕ್ಸ್ ಬಂದು. ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರು ಅಂತಂದ್ರೆ, ಇವಾಗ್ಲೇ ಹೇಳ್ಬಿಡ್ತೀನಿ, ಆ ಕ್ವಶನ್ಸ್ ಗಳನ್ನ ತಪ್ಪಾಗಿ ಕೊಟ್ಟಿದ್ರು, ಅದಕ್ಕೆ ಆನ್ಸರ್ಸ್
ಕರೆಕ್ಟ್ ಬರುತ್ತೆ ಅಂತ ಹುಡ್ಕಾಡ್ಕೊಂಡು ಹೋಗಿ 5ರಿಂದ 10 ನಿಮಿಷ ವೇಸ್ಟ್ ಮಾಡಿದ್ದಾನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಮೆಂಟಲ್ ಎಬಿಲಿಟಿನಲ್ಲಿ 17 ತಗೊಳಂಗಿತ್ತು, ಬಟ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಇರಬೇಕಷ್ಟೇ, ಗೊತ್ತಿರಬೇಕು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಮಾಡಬಾರ್ದು ಅಂತೇಳಿ. ಮತ್ತೆ ಈ ಟಾಪಿಕ್ಸ್ ಬಗ್ಗೆ ನಾನು ಮತ್ತೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್ 100% ಸೆಲೆಕ್ಷನ್ ಆಗೋದು ಯಾವ ಸಬ್ಜೆಕ್ಟ್ಗಳಿಂದ. ಈಗ ನಿಮಗೆ 3 ಸಬ್ಜೆಕ್ಟ್ನಲ್ಲಿ 60% ಬಂತು. ಸರ್ ನಾನು ಈ 3 ಸಬ್ಜೆಕ್ಟ್ ಓದ್ತೀನಿ ಅಂತ ನಿಮ್ದು ಏನಾದ್ರು ಕಲ್ಪನೆ ಇತ್ತು ಅಂತಂದ್ರೆ 60% 60 ಮಾರ್ಕ್ಸ್ ತಗೊಂಡು ಎಲ್ಲಿ ಹೋಗೋದು ಅಷ್ಟೇ. ಕಟ್ ಆಫ್ ಅಂತೂ ಯಾವುದೇ ಕಾರಣಕ್ಕೂ 80 ಕೆಳಗಡೆ ಅಂತೂ ನಿಲ್ಲಲ್ಲ. ಸೊ ನಿಮಗೆ 80 ಅಬೋವ್ ಬೇಕು, 85 ಅಬೋವ್ ಬೇಕು ಅಂತಂದ್ರೆ ಈ ಸಬ್ಜೆಕ್ಟ್ಗಳನ್ನ ವಿಜ್ಞಾನ, ಭೂಗೋಳಶಾಸ್ತ್ರ, ಸಂವಿಧಾನ ಇವುಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. 29 ಪ್ರಶ್ನೆಗಳು ಇದರಲ್ಲಿ ಇದಾವೆ. ಇಷ್ಟು 29 ಈ 3 ಸಬ್ಜೆಕ್ಟ್ ಅಲ್ಲಿ. ವಿಜ್ಞಾನ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ದಯವಿಟ್ಟು ನೆನಪಿನಲ್ಲಿ ಇರಲಿ. ಇನ್ನ ಇದ್ರ ಜೊತೆಗೆ ಮೈನರ್ ಸಬ್ಜೆಕ್ಟ್ಗಳು, ಮೈನರ್ ಅಂತ ಕರೆಯೋದಕ್ಕಿಂತ ಗೇಮ್ ಚೇಂಜಿಂಗ್ ಸಬ್ಜೆಕ್ಟ್ಗಳಿವೆಲ್ಲ. 4 ಎನ್ವಿರಾನ್ಮೆಂಟು, 4 ಎಕನಾಮಿಕ್ಸ್ ಆನ್ ಅಂಡ್ ಎವರೇಜು, ಕಂಪ್ಯೂಟರ್ ಮತ್ತು ಸೈಬರ್ ಸೆಕ್ಯೂರಿಟಿ ಮೇಲೆ 3 ಪ್ರಶ್ನೆಗಳು ಬಂದಿದ್ದಾವೆ. 4, 4, 3 ಎಲ್ಲರೂ 80 ತಗೋತಾರೆ. ಆ 80 ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. 80ರಲ್ಲಿ 70 ಬರುತ್ತೆ. ಬಟ್ ಈ ಏನ್ 4 ಸಬ್ಜೆಕ್ಟ್ಗಳು ಇದಾವಲ್ಲ, ಈ ಮಿಕ್ಕಿದ್ದು ಎನ್ವಿರಾನ್ಮೆಂಟು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಂಪ್ಯೂಟರು, ಎಕನಾಮಿಕ್ಸ್, ಇವುಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರಿ ಅಂತಂದ್ರೆ, ಅದ್ರಲ್ಲಿ ಅರ್ಧ ತಗೊಂಡ್ರಿ ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಪ್ರೊಬಬಿಲಿಟಿ ಏನಿರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇವುಗಳನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಕಣ್ ತೆಗೆದು ಮೈಂಡ್ ಓಪನ್ ಮಾಡಿ ಸ್ಟ್ರೈಟ್ ಆಗಿ ಕೂತ್ಕೊಂಡು ನೋಡ್ರಪ್ಪ, ಇದನ್ನ ಕಷ್ಟಪಟ್ಟು ರೆಡಿ ಮಾಡಿದೀನಿ, ಅಳದಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನಾವು ಅಳದಕ್ಕೆ ಹೋಗ್ಬೇಡು. ನಮ್ದೊಂದು ದೊಡ್ಡ ಜೀವನ ದುರಂತ ಏನು ಅಂತಂದ್ರೆ, ನಾನು ಹೆಂಗ್ ಮಾಡ್ಲಿ ಅಂತ ಕೂತ್ಕೊಂಡ್ಬಿಡ್ತೀನಿ. ನೀನ್ ಹೆಂಗ್ ಮಾಡ್ಲಿ ಅಂತ ನೀನ್ ಕೂತ್ಕೊಂಡಿದ್ದ ನಿನಗೆ ಭಗವಂತನು ಕೂಡ ಹೆಲ್ಪ್ ಮಾಡೋದು ಸಾಧ್ಯ ಇಲ್ಲ. ಆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸದ್ಗುರುಗಳು ಒಂದು ಮಾತು ಹೇಳ್ತಾರೆ, ಇಫ್ ಯು ಆರ್ ಅಗೇನೆಸ್ಟ್ ಯು, ನಿನ್ನ ವಿರುದ್ಧ ನೀನು ನಿಂತ್ಕೊಂಡಿದೀಯ ಅಂತಂದ್ರೆ ನಿನಗೆ ಆ ಭಗವಂತನೂ ಕೂಡ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಪಾಯಿಂಟ್ ಮತ್ತೆ ಮತ್ತೆ ಹೇಳ್ತೀನಿ. ನಿನ್ನ ವಿರುದ್ಧ ನೀನೇ ನಿಂತ್ಕೊಂಡೆ ಅಂತಂದ್ರೆ ನಿನ್ನ ಭಗವಂತನೂ ಕೂಡ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ. ನನಗಾಗಲ್ಲ, ನನಗ್ ಪೇನ್ ಇದೆ, ನನಗೆ ದುಃಖ ಇದೆ, ನನಗೆ ಸಮಸ್ಯೆ ಇದೆ, ನನಗೆ ಟಫ್ ಅನಿಸ್ತಾ ಇದೆ ಅಂತ ನೀನೇ ನೀನ್ ಅಪೋಸಿಟ್ ನಿಂತ್ಕೊಂಡೆ ಅಂತಂದ್ರೆ ಯಾರು ಕೂಡ ನೀನು ಪ್ರಪಂಚದಲ್ಲಿ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ. ಫಸ್ಟ್ ನೀನ್ ಪಾಸಿಟಿವ್ ಆಗಿರು, ನೀನು ಅಕ್ಯುರೇಟ್ ಆಗಿರು, ಕರೆಕ್ಟ್ ಆಗಿರು, ಕ್ಲಾರಿಟಿ ಇರಲಿ ಏನ್ ಮಾಡ್ಬೇಕು ಅಂತ ಹೇಳಿ. ತನ್ನಿಂತಾನೆ ಮಿಕ್ಕಿದಿಲ್ಲ ಸಹಾಯ ನಿಮಗೆ ಸಿಗತ್ತೆ. ರೈಟ್. ಇಷ್ಟು ಏನ್ ಕೊಟ್ಟಿದ್ದೀನಲ್ಲ ಈ ಪಾಯಿಂಟ್ಸ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಳಿ. ರೈಟ್. ಸೊ 545 ಆಯ್ತು, 402 ಆಯ್ತು, ಕೆ ಇದು 4 ಆಯ್ತು. ಈಗ ಏನ್ ಹೇಳ್ತೀರಪ್ಪ, ಏನ್ ಹೇಳ್ತೀರಿ? ಸ್ವಲ್ಪ ನಿಮ್ ಮನಸ್ಸಿಗೆ ನೀವೇ ಕೇಳ್ಕೊಳ್ರಿ, ಸರಿ ಅನ್ಸುತ್ತೋ ಇಲ್ವೋ. ಒಂದ್ಸಲಿ ಇಲ್ಲ, ಒಂದು 10 ಸಲ ಕೇಳ್ಕೊಳ್ಳಿ. 10 ಸಲ ಆದ್ಮೇಲೆ ಒಂದು ಫೈನಲ್ ಡಿಸಿಷನ್ಗೆ ಬನ್ನಿ. ಫೈನಲ್ ಡಿಸಿಷನ್ ಬರೋದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಇದೆ, ನೋಡ್ಕೊಂಬರೋಣ. ಏನಿದೆ ಅಂತಂದ್ರೆ, ಎರಡನ್ನು 402 ಮತ್ತು ಪ್ಲಸ್ 545 ಎರಡನ್ನೂ ಕಂಬೈನ್ ಮಾಡಿ ನೋಡೋಣಲ್ಲ. ಎರಡು ಸೇರಿದ್ರೆ 200 ಪ್ರಶ್ನೆಗಳಾಗ್ತವೆ. ಎರಡನ್ನೂ ಕಂಬೈನ್ ಮಾಡಿ ನೋಡಿದಾಗ ವೇಟೇಜ್ ಯಾವ ಸಬ್ಜೆಕ್ಟ್ಗಳಿಗೆ ಕೊಟ್ಟಿದ್ದಾನೆ ಅನ್ನೋದು ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಸಿಕ್ತು ಅಂತಂದ್ರೆ ಪಿಕ್ಚರ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡೋಣ, ಸ್ಟಾರ್ಟ್. ಸೊ 200 ಕ್ವಶನ್ಸ್ಗಳನ್ನ ನಾನು ಡಿವೈಡ್ ಮಾಡಿದೀನಿ. ಅದರಲ್ಲಿ ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದೀನಿ, ಎಷ್ಟು ವೇಟೇಜ್ ಅನ್ನ ಕೊಟ್ಟಿದ್ದೇನೆ ಅಂತ. ಸೊ ಪ್ರಚಲಿತ ಘಟನೆ ಮತ್ತು ಯೋಜನೆಗಳಿಗೆ 52 ಪ್ರಶ್ನೆಗಳು, ಆನ್ ಅಂಡ್ ಎವರೇಜ್ 25%. ಇದನ್ನ ಯಾಕೆ ಡಿವೈಡ್ ಮಾಡಿದೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ನಾನು ಏನು ಟೈಮ್ ಟೇಬಲ್ ಕೊಡ್ತೀನಿ ಅವಾಗ ನಿಮಗೆ ಅರ್ಥ ಆಗುತ್ತೆ. ಇನ್ನ ಇತಿಹಾಸ 2 ಪೇಪರ್ ಸೇರಿ ಒಟ್ಟು 35 ಪ್ರಶ್ನೆಗಳು ಬಂದಿದ್ದಾವೆ. ಅದರಲ್ಲಿ ಕರ್ನಾಟಕ ಇತಿಹಾಸಕ್ಕೆ 17, ಅಂದ್ರೆ ಆನ್ ಅಂಡ್ ಎವರೇಜ್ 50% ಕ್ವಶನ್ಸ್ಗಳು ಕರ್ನಾಟಕ ಇತಿಹಾಸದ ಮೇಲೆನೆ ಬಂದಿದ್ದಾವೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ 32, ಆನ್ ಅಂಡ್ ಎವರೇಜ್ 16%, ಅಂದ್ರೆ 16 ಕ್ವಶನ್ಸ್ಗಳು ಬರ್ತಾವಂತ ಅನ್ಕೋಬಹುದು. ಸೈನ್ಸ್ ಅಂಡ್ ಟೆಕ್ನಾಲಜಿ 11%, 22 ಕ್ವಶನ್ಸ್ಗಳು. ಭೂಗೋಳಶಾಸ್ತ್ರ 20 ಬಂದಿದ್ದಾವೆ, 10%. ಭಾರತೀಯ ಸಂವಿಧಾನ 16 ಪ್ರಶ್ನೆಗಳು ಬಂದಿದ್ದಾವೆ, 8%. ಅರ್ಥಶಾಸ್ತ್ರ ಎಕನಾಮಿಕ್ಸ್ 9 ಪ್ರಶ್ನೆಗಳು, 2 ಸೇರಿ 402, 545 2 ಸೇರಿ 9 ಪ್ರಶ್ನೆಗಳು ಬಂದಿದ್ದಾವೆ, 4% ಅಂತ ಅನ್ಕೊಳ್ಳೋಣ. ಎನ್ವಿರಾನ್ಮೆಂಟ್ 8, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಎಲ್ಲದರಲ್ಲೂ ಕೂಡ ಅಟ್ಲೀಸ್ಟ್ 4 ಕ್ವಶನ್ಸ್ಗಳು ಎನ್ವಿರಾನ್ಮೆಂಟ್ ಮೇಲೆ ಕೇಳಿದ್ದೀನಿ ಅಂತೇಳಿ. ಬಹಳ ಸಿಂಪಲ್ ಆಗಿ ನಿಮಗೆ ಎನ್ವೈರನ್ಮೆಂಟ್ ಒಂದು ವಿಡಿಯೋ ಮಾಡಿದ್ದೀನಿ, ಜೊತೆಗೆ ಒಂದು ಸಣ್ಣದೊಂದು PDF ಕೂಡ ಹಾಕಿದ್ದೇನೆ. ತಾವು ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. 4 ಕ್ವಶನ್ಸ್ಗಳಲ್ಲಿ ಅಟ್ಲೀಸ್ಟ್ 3 ಕ್ವಶನ್ಸ್ ಅನ್ನ ನೀವು ಆ 70 ಪೇಜ್ ಪುಟದಿಂದ ಡೆಫಿನೆಟ್ಲಿ ಆನ್ಸರ್ ಮಾಡಬಹುದು. ಜೊತೆಗೆ ಕರೆಂಟ್ ಅಫೇರ್ಸ್ ಟಚ್ ಇದ್ರೆ ಮಾತ್ರ. ಇನ್ನ ಕಂಪ್ಯೂಟರ್ನಲ್ಲಿ ಒಟ್ಟು 2ರಿಂದ 3 ಪ್ರಶ್ನೆಗಳು ಬರ್ತವೆ, 2.5% ಅಂತ ಇಟ್ಕೊಳ್ಳೋಣ ಕಂಪ್ಯೂಟರ್ನಲ್ಲಿ. ನೆಕ್ಸ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಥಿಕ್ಸ್ ಬಗ್ಗೆ 2 ಪ್ರಶ್ನೆಗಳು ಬಂದಿದ್ದಾವೆ, 1% ಅಂತ ಹೇಳಿ ನಾವು ಕನ್ಸಿಡರ್ನ ಮಾಡೋಣ. ಸೊ ಇದು ನಿಮಗೆ ಬ್ಲೂ ಪ್ರಿಂಟ್ ಆಗಿರಬೇಕು. ಇದು ಏನೇನು ಪರ್ಸೆಂಟೇಜ್ ವೈಸ್ ನಿಮಗೆ ಏನು ಕೊಟ್ಟಿದ್ದೀನಲ್ಲ,
ಪ್ರತಿಯೊಂದು ವೇಟೇಜಸ್ಗಳನ್ನ. ಈ ವೇಟೇಜಸ್ಗಳೇ ನಿಮ್ಮ ಮುಂದಿನ ದಾರಿಯ ಬೆಳಕು ಅಂತ ಹೇಳ್ಬೋದು. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನೀವೆಷ್ಟು ಟೈಮ್ ಕೊಡಬೇಕು, ಏನ್ ಮಾಡಬೇಕು, ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ನಿಮ್ಮ ಕೈಲಿರ್ತಕ್ಕಂಥ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊಟ್ಟಿದ್ದೀನಿ. 100% ಅಕ್ಯುರೇಟ್ ಆಗಿರ್ತಕ್ಕಂಥದ್ದು. ಎಲ್ಲವನ್ನ ಅನಾಲಿಸಿಸ್ ಮಾಡಿ ಸುಮ್ಮನೆ ಹೋಗಿ ಅದನ್ನ ನೋಡೋದಿಲ್ಲ. ಪ್ರತಿಯೊಂದು ಕ್ವಶನ್ಸ್ಗಳನ್ನು ಖುದ್ದಾಗಿ ನಾನೇ ನೋಡಿದ್ದೇನೆ. ಖುದ್ದಾಗಿ ನೋಡಿ ಅವುಗಳನ್ನು ಸೆಕ್ಷನ್ ವೈಸ್ ಡಿವೈಡ್ ಮಾಡಿ ಕೊನೆಗೆ ನಿಮಗೆ ಎರಡನ್ನೂ ಕಂಬೈನ್ ಮಾಡಿದ್ದೇನೆ. ಸ್ಪೆಷಲಿ PSI ಮತ್ತು PC ಪ್ರಿಪರೇಷನ್ ಮಾಡ್ತಕ್ಕಂಥವ್ರಿಗೆ ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್. ಸೊ ದಯವಿಟ್ಟು ಈ ಬ್ಲೂ ಪ್ರಿಂಟ್ ಅನ್ನ ತಾವು ಬಳಸಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗೇ ಇಲ್ಲ. ನೆಕ್ಸ್ಟ್, ಸೊ ಮತ್ತೆ ಹೇಳಿದ್ದೇನೆ ನಿಮಗೆ, ಕರೆಂಟ್ ಅಫೇರ್ಸ್ ಬಿಗ್ ಬಾಸ್ ಇದರಲ್ಲಿ. ಈ ಬಿಗ್ ಬಾಸ್ ಅನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಕಲ್ಪನೆ ಕೂಡ ಮಾಡ್ಕೊಳಕ್ ಹೋಗ್ಬೇಡಿ ನಾನು ಕರೆಂಟ್ ಅಫೇರ್ಸ್ ಅನ್ನ ಬಿಟ್ಟು ಪಾಸ್ ಆಗ್ತೀನಿ ಅಂತ ಹೇಳಿ. ರೈಟ್, ಅಲ್ಟಿಮೇಟ್ ಗೇಮ್ ಚೇಂಜರ್ ಆಗುತ್ತೆ. ನಿಮ್ಮ ಸಕ್ಸಸ್ ನಿರ್ಧಾರ ಮಾಡೋದು ಯಾವುದು ಅಂದ್ರೆ ಇದು. ಇನ್ನ 5 ವಳು, 3 ವಳಿ, 2 ವಳಿ, 1 ವಳಿ, 5 ವಳಿ, 4 ವಳಿ, ನಾವೇನ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತೀವಿ ಆ ಸ್ಟೈಲಲ್ಲಿ ನಾನು ಕೊಟ್ಟಿದ್ದೇನೆ. ಸೆಕೆಂಡು ಹಿಸ್ಟ್ರಿ, ಥರ್ಡ್ ಮೆಂಟಲ್ ಅಬಿಲಿಟಿ, ಒಟ್ಟು 60% ಇದರಲ್ಲಿ ಕವರ್ ಆಗ್ತಿದೆ. 3 ಸಬ್ಜೆಕ್ಟ್ಗೆ ನಿಮ್ಮ ಒಟ್ಟು ಸಮಯದ 60% ಕೊಡಬೇಕು. ನಾನೇ ರೆಡಿ ಮಾಡಿ ಕೊಡ್ತೇನೆ, ನೀವು ಅದನ್ನ ಫಾಲೋ ಅಪ್ ಮಾಡಿದ್ರೆ ಸಾಕು. ರೈಟ್, ಸೈನ್ಸ್ ಅಂಡ್ ಜೋಗ್ರಫಿ 21% ಬರುತ್ತೆ. ಇದನ್ನು ಸ್ವಲ್ಪ ತಾವು ಇನ್ಕ್ಲೂಡ್ ಮಾಡ್ಕೊಳ್ಳಿ ತಮ್ಮ ಕ್ಯಾಟಗರಿನಲ್ಲಿ. ನನಗೆ ಸೈನ್ಸ್ ಬಹಳ ಟಫ್ ಅನ್ನೋರು ಪ್ರಶ್ನೆಗಳನ್ನು ಹೇಗೆ ಕೇಳಿದೆ ಅನ್ನೋದನ್ನು ನೋಡಿ ನೀವು ಡಿಸೈಡ್ ಮಾಡಬಹುದು. ತುಂಬಾ ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆಗಳಿದಾವೆ, ಆನ್ಸರ್ ಅಂತೂ ಮಾಡಬಹುದು. ರೈಟ್, ಇನ್ನ ಸ್ಕೋರ್ ಬೂಸ್ಟರ್ ಯಾವುದು ಅಂತಂದ್ರೆ ಸಂವಿಧಾನ. ಬಹಳ ಈಸಿ ಕ್ವಶನ್ಸ್ಗಳಿದಾವೆ. ನೀವು ಕಾನ್ಸೆಪ್ಟ್ ನಿಮಗೆ ಗೊತ್ತಿತ್ತು ಅಂತಂದ್ರೆ 1, 2, 3 ರೀಡಿಂಗ್ ಆಗಿತ್ತು ಅಂತಂದ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು. ಲಿಸ್ಟ್ ನಲ್ಲಿ ಜಾಗ ಗಿಟ್ಟಿಸೋ ಮಾರ್ಜಿನ್ ಮೇಕರ್ಸ್ ಅಂದ್ರೆ ನಾನು ಹೇಳಿದಿನಲ್ಲ, 70 ಎಲ್ಲರೂ ತಗೋತಾರೆ, 75 ಎಲ್ಲರೂ ತಗೋತಾರೆ. ಸಕ್ಸಸ್ ಆಗ್ಬೇಕಂದ್ರೆ 80 ಹೋಗ್ಬೇಕಲ್ಲ. ಅದರಲ್ಲಿ ನಿಮಗೆ ಹೆಲ್ಪ್ ಮಾಡ್ತಕ್ಕಂಥ ಯಾವುದು ಅಂತಂದ್ರೆ ಈ ಸಬ್ಜೆಕ್ಟ್ಗಳು: ಎನ್ವಿರಾನ್ಮೆಂಟ್, ಎಕನಾಮಿಕ್ಸ್, ಕಂಪ್ಯೂಟರ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಷ್ಟು ಸಬ್ಜೆಕ್ಟ್ಗಳಿಗಿನ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡಿ. ಎಲ್ಲರೂ ಏನ್ ಮಾಡ್ತಾರೆ, ಮೇಜರ್ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಓದೋಣ. ಮೇಜರ್ ಓದಿ ಬೇಡ ಅಂತ ಹೇಳಲ್ಲ, ಬಟ್ ಸೆಲೆಕ್ಷನ್ ಆಗೋದಕ್ಕೆ ಬರೀ ಮೇಜರ್ ಸಬ್ಜೆಕ್ಟ್ಗಳು ಸಾಕಾಗಲ್ಲ. ಅದ್ರ ಜೊತೆಗೆ ಈ ಸಬ್ಜೆಕ್ಟ್ ಕೂಡ ತಮಗೆ ಬೇಕಾಗ್ತವೆ. ಇವಿಷ್ಟು ನೀವು ಓದಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಏನಾಗತ್ತೆ, ಸಕ್ಸಸ್ ಆಗತ್ತೆ. ರೈಟ್, ಸೊ ಹಳೆ ದಾರಿಯನ್ನ ಇಲ್ಲಿವರೆಗೂ ನೀವೇನೇ ನೋಡಿದ್ರೆ ನಾನು ಅದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಬಟ್ ಅಟ್ಲೀಸ್ಟ್ ಇನ್ನು ಮುಂದೆ ನಿಮ್ಮ ಕೈಯಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡು ಸ್ಟಡಿನ ಸ್ಟಾರ್ಟ್ ಮಾಡಿ. ಯು ಶುಡ್ ಬಿ ಯುವರ್ ಓನ್ ಲೈಟ್. ನಿನ್ನ ಜೀವನಕ್ಕೆ ನೀನೇ ಬೆಳಕಾಗಬೇಕು. ಆ ಬೆಳಕನ್ನ ಗುರುವಿನ ದಾರಿನಲ್ಲಿ ಹೋಗ್ಬೇಕಷ್ಟೇ. ಅವ್ರ ಕಡೆ ಏನಿರುತ್ತೆ ಮಾರ್ಗವನ್ನ ತೋರಿಸ್ಕೊಂಡು ನಡಿಬೇಕಾಗಿರೋರು ಯಾರು? ಅಲ್ಟಿಮೇಟ್ಲಿ ನಾವೇನೆ. ಗುರು ನಮಗೆ ಹೇಳ್ಬೋದು ಹೀಗೆ ಮಾಡಿ ಅಂತ ಹೇಳಿ, ಮೆಂಟರಾಸದವ್ರು ನಾವು ನಿಮಗೆ ಹೇಳ್ಬೋದು ಹೀಗೆ ಹೋಗಿ ಅಂತ ಹೇಳಿ. ಅಲ್ಟಿಮೇಟ್ಲಿ ಹೋಗೋರು ಯಾರು? ನೀವೇನೆ. ಹೋಗೋ ದಾರಿನೂ ಮುಖ್ಯ. ಹೋಗೋ ದಾರಿನಲ್ಲಿ ಏನಿದೆ ಅನ್ನೋದು ಗೊತ್ತಿರಬೇಕಾದದ್ದು ಮುಖ್ಯ. ಅದನ್ನ ತಿಳಿಸ್ಕೊಡೋ ಜವಾಬ್ದಾರಿ ನಂದು. ಹೋಗ್ಬೇಕಾಗಿರೋ ಜವಾಬ್ದಾರಿ ಯಾರ್ದು ಅಂತಂದ್ರೆ ನಿಮ್ಮದು. ಮತ್ತೆ ಹೇಳ್ತಾ ಇದ್ದೀನಿ, ಇದು ಇಟ್ಸ್ ಓನ್ಲಿ ಅಬೌಟ್ ಯು. ಯು ಅಗೇನೆಸ್ಟ್ ಯು. ಇಲ್ಲಿ ಯಾರೂ ಬರೋದಿಲ್ಲ, ಯಾರು ಕೂಡ ಹೆಲ್ಪ್ ಮಾಡಕ್ ಸಾಧ್ಯನೂ ಇಲ್ಲ. ನಿನ್ನ ಜೊತೆಗೆ ನೀನೇ ನಿಂತು ನಿನ್ನ ಗೆದ್ದೆ ಅಂತಂದ್ರೆ ಎಕ್ಸಾಮ್ ಅನ್ನ ಆರಾಮಾಗಿ ಗೆಲ್ಬಹುದು. ಇದರಲ್ಲಿ ಏನು ಅಂತದೇನು ದೊಡ್ಡದು ಕಟ್ಟೆ ಹಾಕಂತದ್ದು ಏನೂ ಇಲ್ಲ. ಇಟ್ಸ್ ಆಲ್ ಅಬೌಟ್ ಡೆಡಿಕೇಶನ್. ಎಂಥದೇ ಸಮಸ್ಯೆ ಇರಲಿ, ಫಸ್ಟ್ ನಿನ್ನ ವಿರುದ್ಧ ನೀನು ನಿಲ್ಲಕ್ಕೆ ಹೋಗ್ಬೇಡ. ನನಗೆ ಆಗೋದಿಲ್ಲ ಅಂತಂದ್ರೆ ಅಲ್ಲಿಗೆ ಹೋಯ್ತು ಮುಗೀತು ಅಂತ ಕತೆ. ನೀನೇ ಆಗಲ್ಲ ಅಂದ್ರೆ ನೀನು ಭಗವಂತ ಏನ್ ಮಾಡ್ಬೇಕು? ಅವ್ನು ಹೇಳ್ತಿರ್ತಾನೆ ಮೇಲೆ ಕೂತ್ಕೊಂಡು, ನೀನೇ ಆಗಲ್ಲ ಅಂತ ಹೇಳಿ ನಾನು ನಿನಗೇನು ಸಹಾಯ ಮಾಡ್ಲಿ ಅಂತ ಹೇಳಿ. ರೈಟ್, ಸೊ ಯಾವುದೇ ಕಾರಣಕ್ಕೂ ಹಂಗೆ ಮಾಡಕ್ ಹೋಗ್ಬೇಡಿ. ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ರೈಟ್, ಇನ್ನ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಡೇಟ್ ಕೂಡ ನಿಮ್ಗೆ ಕೊಟ್ಟಿದ್ದೇನೆ. ಕೆಲವೊಂದಿಷ್ಟು ಕ್ವಶನ್ಸ್ಗಳಲ್ಲಿ ನ್ಯೂಸ್ ಪೇಪರ್ ಇಂದ ತೆಗೆದಿದ್ದೇನೆ. ಮ್ಯಾಗಝಿನ್ಗಳಲ್ಲಿ ಬಿಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ. ಉದಾಹರಣೆಗೆ ಈ 545 ನಲ್ಲಿ ಒಂದು ಎಂಜಿನ್ ಇತ್ತು. ಆ ಎಂಜಿನ್ ಏನ್ ಮಾಡ್ತಿತ್ತು ಅಂತಂದ್ರೆ ಮೆಟ್ರೋಗೆ ಸುರಂಗ ಮಾರ್ಗವನ್ನು ಕೊರಿತಿತ್ತು. ಆ ಎಂಜಿನ್ ಹೆಸರು ಏನು ಅಂತ ಕೇಳಿದಾನೆ. ಯಾವ ಮ್ಯಾಗಝಿನ್ ಅಲ್ಲೂ ಇರಲಿಲ್ಲ. ಅದು ಎಲ್ಲಿತ್ತು ಅಂದ್ರೆ ನ್ಯೂಸ್ ಪೇಪರ್ ನಲ್ಲಿ ಇತ್ತು. ಸೊ ನ್ಯೂಸ್ ಪೇಪರ್ನ ಅಟ್ಲೀಸ್ಟ್ ಲಾಸ್ಟ್ ಎಕ್ಸಾಮ್ ನೋಡೋದಕ್ಕಿಂತ ಲಾಸ್ಟ್ 20 to 30 days ನ್ಯೂಸ್ ಪೇಪರ್ನ ಸ್ವಲ್ಪ ನೀವು ನೋಡ್ಕೊಳ್ಳಿಪ್ಪ. ಓದ್ಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿಮಗಿದೆ. ಇನ್ನ ನೇಮಕಾತಿಗಳು, ಪ್ರಮುಖ ಘಟನೆಗಳು ಇವೆಲ್ಲ ಇದಾವೆ. ನಮ್ಮ ಮನಸ್ಸು ಏನ್ ಹೇಳುತ್ತೆ ಅಂದ್ರೆ ಇದು ಬರಂಗಿಲ್ ಬಿಡು, ಇದು ಬರಂಗಿಲ್ ಬಿಡು, ಇದು ಬೇಡ, ಇದು ಬಹಳ ಟಫ್ ಐತಿ. ಯಾವ್ದು ಟಫ್ ಇರುತ್ತಲ್ಲ ಅದನ್ನ ಬಿಟ್ಬಿಡಕ್ ಹೋಗ್ತೀವಿ. ಅದಕ್ಕೆ ಇನ್ನೊಂದು ರೀತಿನಲ್ಲಿ ಹೇಳಿ, ದೋಸ್ತ ಇದು ಬರೋ ಚಾನ್ಸ್ ಜಾಸ್ತಿ ಐತಿ, ಇದ್ರದ್ದು ಪ್ರೊಬಬಿಲಿಟಿ ಜಾಸ್ತಿ ಐತಿ, ಎಲ್ಲರೂ ಬಿಟ್ಟಿರ್ತಾರೆ, ನಾನು ಇದನ್ನ ಬಿಡಬಾರ್ದು ಅಂತ ಹೇಳಿ ಸ್ವಲ್ಪ ತಿಳಿಸಿ ನೀವು ಹೇಳಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಮಾತು ಕೇಳುತ್ತೆ. ಇಲ್ಲ ಒಂದ್ ಕಡೆ ಒಂದು ಮಾತು ನೆನಪಾಗ್ತಿದೆ. ಮೈಂಡ್, ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಬ್ಬ ಒಳ್ಳೆಯ ಸೇವಕ, ಬ್ಯಾಡ್ ಮಾಸ್ಟರ್ ಅಂತೇಳಿ. ಒಬ್ಬ ಕೆಟ್ಟ ಯಜಮಾನ ಮತ್ತು ಒಬ್ಬ ಒಳ್ಳೆಯ ಸೇವಕ. ಯಾರು ಚೆನ್ನಾಗಿ ಬಳಸ್ಕೋತಾರೋ ಅವರಿಗೆ ಒಬ್ಬ ಒಳ್ಳೆಯ ಸೇವಕ. ಯಾರು ಬಳಸ್ಕೊಳ್ಳೋದು ಗೊತ್ತಿಲ್ವೋ ಮೈಂಡ್ ವಿಲ್ ರೂಲ್ ಯು. ನಿಮ್ಮ ಮನಸ್ಸೇ ನಿಮ್ಮನ್ನ ಆಳತ್ತೆ. ನಿಮ್ಮನ್ನ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಮನ ಏವ ಕಾರಣ.
ಮನಸ್ಸು ಒಂದೇ ಅದಕ್ಕೆ ಕಾರಣ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಅದನ್ನ ತಿಳಿದ್ರಿ ಅಂತಂದ್ರೆ, ಅದನ್ನ ತಿಳ್ಕೊಂಡ್ರಿ ಅಂತಂದ್ರೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಯ್ತು ಅಂತಂದ್ರೆ, ರೆಸ್ಟ್ ಆಫ್ ದ ಜರ್ನಿ ಏನಿದೆಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬಹುದು ನೀವು ಅಷ್ಟೇನೆ. ಈ ಪಾಯಿಂಟ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಯಾವ ಮೋಟಿವೇಶನ್ ಕೂಡ ನಿಮಗೇನು ಮಾಡಕ್ ಸಾಧ್ಯ ಇಲ್ಲ, ನಿಮ್ಮ ಮನಸ್ಸು ನಿಮಗೆ ವಿರುದ್ಧವಾಗಿತ್ತು ಅಂತಂದ್ರೆ. ನಿಮ್ಮ ಮನಸ್ಸನ್ನ ನಿಮ್ಮ ಸೇವಕನಾಗಿ ಮಾಡೋದು ಹೆಂಗೆ ನಿಮಗೆ ಗೊತ್ತಿತ್ತು ಅಂತಂದ್ರೆ, ಪ್ರಪಂಚದ ಯಾರ ಸಹಾಯವನ್ನು ಕೂಡ ನಿಮಗೆ ಬಯಸೋ ನೆಸೆಸಿಟಿ ಇರೋದಿಲ್ಲ. ರೈಟ್? ಇಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದಾನೆ. ಪ್ರತಿಯೊಂದರ ಮೇಲೂ ಕೂಡ ಬಿಡು ಅನ್ನೋದಕ್ಕಿಂತ ಮಾಡು ಅಂತ ಹೇಳಿ, ಇದನ್ನ ಬಿಡಬೇಕು ಅನ್ನೋದಕ್ಕಿಂತ ಇದನ್ನ ಮಾಡಬೇಕು, ಎಲ್ಲರೂ ಬಿಟ್ಟಿರ್ತಾರೆ ಅಂತ ಹೇಳಿ ಸ್ವಲ್ಪ ಮೋಟಿವೇಟ್ ನಿಮಗೆ ನೀವೇ ಮಾಡ್ಕೊಳ್ಳಿ. ಸೊ ಇಷ್ಟು ಅಂಶಗಳಿದಾವೆ. ಸ್ಕೀಮ್ಸ್ಗಳ ಕುರಿತಾಗಿ ಒಂದಿಷ್ಟು ಸಿಂಪಲ್ ಫಾರ್ಮೆಟ್ ಅನ್ನ ನಾನು ಹೇಳ್ತೇನೆ. ಸ್ಕೀಮ್ಸ್ಗಳು ಅಟ್ಲೀಸ್ಟ್ ಒಂದು 300 to 400 ಸ್ಕೀಮ್ಸ್ಗಳನ್ನ ನಾನು ರೆಡಿ ಮಾಡಿದ್ದೇನೆ. 1 ವೀಕ್ ನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. PDF ಮಾದರಿಯಲ್ಲಿ ತಮಗೆ ಗ್ರೂಪ್ ನಲ್ಲಿ ಸಿಗುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸಾಧ್ಯ ಆಯಿತು ಅಂದ್ರೆ ನೀವೇ ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಹೆಂಗ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಕರೆಂಟ್ ಅಫೇರ್ಸ್ ನಲ್ಲಿ 6 ಕ್ವಶನ್ಸ್ಗಳು ಸ್ಕೀಮ್ಸ್ ಗಳಿಂದ ಬರ್ತಾ ಇದಾವೆ. ಎಲ್ಲರೂ ಏನ್ ಮಾಡ್ತಾರೆ, ನನಗೆ ಅದನ್ನ ಮಾಡೋದು ಇಷ್ಟ ಇಲ್ಲ. ನನ್ನ ಕಾನ್ಸೆಪ್ಟ್ ಸಿಂಪಲ್ ಆಗಿದೆ. ಎಲ್ಲರೂ ಏನ್ ಮಾಡ್ತಿರ್ತಾರೆ ಅವ್ರು ಮಾಡ್ಲಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕಲ್ಲ, ಸ್ವಲ್ಪ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋ ನನ್ನ ಥಾಟ್. ಸೊ ಆ ನಿಟ್ಟಿನಲ್ಲಿ ನಿಮಗೆ ಯಾರು ಮಾಡದಿರ್ತಕ್ಕಂಥ ಒಂದು ಸಣ್ಣ 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 ಹೆಲ್ಪ್ ಇರ್ತಾವಲ್ಲ, ಅದೇ ದೊಡ್ಡ ಕೆಲಸವನ್ನ ನಿಮಗೆ ಮಾಡ್ಕೊಡ್ತವೆ. ರೈಟ್? ಸೊ ಅಳಿಲಿ ಸೇವೆ ಅಂತ ಹೇಳ್ಬೋದು, ಅದನ್ನ ನಾನು ನಿಮಗೆ ಮಾಡ್ಕೊಡ್ತೇನೆ. ಸೊ ಕೀ ಪಾಯಿಂಟ್ಸ್ ಮಾಡ್ಕೊಂಡು ನೀವು ಓದ್ಕೋಬೇಕು. ಎಕ್ಸಾಮ್ ಹತ್ರ ಬಂದಿದೆ, ಸ್ವಲ್ಪ ಸೀರಿಯಸ್ ಆಗಿರಪ್ಪ. ಸೀರಿಯಸ್ ಆಗಕ್ಕೆ ಹೋಗ್ಬೇಡಿ, ಕ್ಲಾರಿಟಿ ಇಟ್ಕೊಂಡು ಓದಿ. ಬಹಳ ಇಂಪಾರ್ಟೆಂಟ್ ಅದು. ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡಬೇಕು ಅಂತ ಗೊತ್ತಿತ್ತು ಅಂತಂದ್ರೆ ಯಾವುದಕ್ಕೂ ಕೂಡ ನೀವು ಆಕರ್ಷಣೆಗೆ ಒಳಗಾಗಲ್ಲ, ಯಾವುದಕ್ಕೂ ಕೂಡ ನೀವು ಬೀಳೋದಿಲ್ಲ, ಜಾರಿ ಬೀಳೋದಿಲ್ಲ. ಆ ಪಾಯಿಂಟ್ ತಮಗೆ ನೆನಪಿನಲ್ಲಿ ಇರ್ಲಿ. ಸೊ ಮೆನ್ ವಿಲ್ ಬಿ ಮೆನ್. ಹಾಗೆ ಓದ್ಬೇಕಾದ್ರೆ ಸ್ವಲ್ಪ ನಕ್ಕೊಂಡು ಓದಿ. ಪೇನ್ ಎಷ್ಟೇ ಇರಲಿ, ದುಃಖ ಎಷ್ಟೇ ಇರಲಿ, ಕಷ್ಟ ಎಷ್ಟೇ ಇರಲಿ, ಮುಖದ ಮೇಲೆ ಒಂದು ನಗು ಇರಲಿ. ಅದನ್ನೇ ಯಾವುದೇ ಕಾರಣಕ್ಕೂ ನಾವು ಮರೆಯಕ್ಕೆ ಹೋಗ್ಬಾರ್ದು. ನಮ್ಮ ಒಂದು ದೊಡ್ಡ ಆಸ್ತಿ ಏನು ಅಂತಂದ್ರೆ ನಾವು, ನಮ್ಮ ನಗು, ನಮ್ಮ ಜೀವನ. ಎಲ್ಲಾ ಪ್ರಾಬ್ಲಮ್ಸ್ಗಳು ಒಂದಲ್ಲ ಒಂದ್ ದಿವಸ ಹೋಗ್ಬಿಡ್ತವೆ. ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬಾರ್ದು. ನಾನು ಏನ್ ಮಾಡ್ಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂಡ್ಕೊಳ್ಳೋದಕ್ಕಂತಹ ದೊಡ್ಡ ಪ್ರಾಬ್ಲಮ್ ನಮಗಿಲ್ಲ. ಮಾಡ್ಬೇಕಾಗಿದ್ದು ಏನು, ಅದನ್ನ ಮಾಡಬೇಕು ಅಂತ ಗೊತ್ತಿದ್ರೆ ಸಾಕು. ಯು ವಿಲ್ ಡೂ ಇಟ್. ರೈಟ್? ಸೊ ಮೆಕ್ಕಿದ್ದು ಕರೆಂಟ್ ಅಫೇರ್ಸ್ ಅನ್ನ ಜುಲೈ ಮೊದಲ ವಾರದಲ್ಲಿ ನಿಮಗೆ ಕೊಡ್ತೇನೆ. 15 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಒಂದು 200-250 ಪೇಜ್ಗಳಲ್ಲಿ ಶಾರ್ಟ್ ಮಾಡಿ ಕೊಡೋ ಪ್ಲಾನ್ ಅನ್ನ ಹಾಕಿದ್ದೀನಿ. ಗೊತ್ತಿಲ್ಲ ನಮ್ಮ ಇಂಡಿಯನ್ಸ್ ಪ್ಲಾನ್ ಎಷ್ಟು ವರ್ಕೌಟ್ ಆಗ್ತವೆ ಅಂತ ಹೇಳಿ, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಅಷ್ಟು ಹೇಳ್ತಾ ಇನ್ ತರಗತಿಯನ್ನ ನಾನು ಎಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ಕೀಪ್ ದ ಫೈರ್ ವಿದಿನ್ ಯು. ನಿಮ್ಮ ಒಳಗಡೆ ಬೆಂಕಿ ಯಾವಾಗ್ಲೂ ಇರಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನಕ್ಕೆ ಬೆಳಕು, ನಿಮ್ಮ ಜೀವನಕ್ಕೆ ಆಧಾರ ನೀವು. ದಾರಿ ತೋರೋರು ನಾವು, ಬಟ್ ಆಧಾರ ನೀವೇನೆ, ನಡಿಬೇಕಾಗಿರೋರು ನೀವೇನೆ. ನೆನಪಿದೆ ಅಲ್ವಾ ನಾನು ಹೇಳ್ತಕ್ಕಂಥ ಮಾತುಗಳು? ಲೆಟ್ಸ್ ಸ್ಟಾರ್ಟ್ ನೌ. ಥ್ಯಾಂಕ್ ಯು. ಬೈ ಬೈ.